ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮ ಮೇಲೆ ತಮ್ಮ ಕರಗಳನ್ನು ಚಾಚಿದ್ದಾರೆ. ನಮ್ಮ ಕುಟುಂಬಗಳ ಮೇಲೆ ತಮ್ಮ ಕರಗಳನ್ನು ಚಾಚಿದ್ದಾರೆ. ನಮ್ಮ ಕುಟುಂಬದಲ್ಲಿರುವಂತಹ ಸರ್ವರ ಮೇಲೂ ತಮ್ಮ ಕರಗಳನ್ನು ಚಾಚಿ ಆಶೀರ್ವದಿಸುವವರಾಗಿದ್ದಾರೆ. ಒಂದು ಕ್ಷಣ ನಮ್ಮ ಎರಡೂ ಕಣ್ಣುಗಳನ್ನು ನಾವು ಮುಚ್ಚೋಣವೇ? ಎರಡೂ ಕಣ್ಣುಗಳನ್ನು ಮುಚ್ಚಿ ಅಪರಾತ್ಪರಾದ ದೇವರನ್ನ ನಾವೊಂದು ಕ್ಷಣ ಸ್ಮರಣೆ ಮಾಡೋಣವೇ? ದೇವರು ನಮಗೆ ಕೊಟ್ಟಂತಹ ಆರೋಗ್ಯಕ್ಕಾಗಿ, ದೇವರು ನಮಗೆ ಕೊಟ್ಟಂತಹ ಎಲ್ಲ ಆಹಾರಕ್ಕಾಗಿ, ಎಲ್ಲ ವಿಧವಾದಂತಹ ಕುಂದುಕೊರತೆಗಳನ್ನು ನೀಗಿಸಿದ್ದಕ್ಕಾಗಿ, ನಮಗೆ ಸಂರಕ್ಷಣೆಯನ್ನ ಕೊಡುತ್ತಿರುವುದಕ್ಕಾಗಿ, ನಮ್ಮ ಕುಟುಂಬವನ್ನ ಕಾಯುತ್ತಿರುವುದಕ್ಕಾಗಿ, ಹೀಗೆ ಹಲವಾರು ವಿಷಯಗಳಿಗಾಗಿ ನಾವು ಪ್ರಭು ಯೇಸುವಿನಲ್ಲಿ ನಾವು ಒಂದಾಗೋಣ. ಪ್ರಭು ಯೇಸುವಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಹೌದು ಪ್ರಿಯರೇ, ಪ್ರಭು ದೇವರ ಸನ್ನಿಧಿಯಲ್ಲಿ ನಾವು ಈ ಬೆಳಗಿನ ಜಾವದಲ್ಲಿದ್ದೇವೆ. ಪ್ರಭು ದೇವರ ಸನ್ನಿಧಿಯಲ್ಲಿ ಈ ಬೆಳಗಿನ ಜಾವದಲ್ಲಿ ಇರುವಾಗ ಆ ತಂದೆಗೆ ನಮ್ಮನ್ನು ನಾವು ಸಮರ್ಪಿಸುವ. ಸ್ವಾಮಿ, ನಿಮಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ನಿಮಗೆ ಎಲ್ಲವುಗಳಿಗಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಮೇಲೆ ನೀವು ಕರುಣೆಯನ್ನು ತೋರಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ನನ್ನ ಮೇಲೆ ನೀವು ದಯೆ ತೋರಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ ಯೇಸುವೆ, ನಿಮ್ಮನ್ನೇ ನಾನು ಆರಾಧಿಸಿ, ನಿಮ್ಮನ್ನೇ ಸ್ತುತಿಸಿ, ನಿಮ್ಮನ್ನೇ ಮಹಿಮೆ ಪಡಿಸುವನಾಗಿದ್ದೇನೆ. ಸ್ವಾಮಿ, ನಿಮಗೆ ಸ್ತೋತ್ರ, ಸ್ತೋತ್ರ ಸ್ವಾಮಿ. ನನ್ನ ಜೀವಮಾನವಿಡೀ ಕಾಯುತ್ತಾ ಇರುವ ನನ್ನ ಪ್ರಭುವೇ, ನಿಮಗೆ ಸ್ತೋತ್ರ. ನನಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನನಗೆ ಜ್ಞಾನ ಬುದ್ಧಿಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮಗೆ ಬೇಕಾದಂತಹ ಅಂತಸ್ತನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಈ ದಿನಗಳಲ್ಲಿ, ಈ ಕತ್ತಲೆ ತುಂಬಿದಂತಹ ಈ ದಿನಗಳಲ್ಲಿ ನನಗೂ ನನ್ನ ಕುಟುಂಬಕ್ಕೂ ಸ್ವಾಮಿ ನಿಮ್ಮ ಕರಗಳಿಂದ ಸಂರಕ್ಷಣೆಯನ್ನು ಕೊಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಯಾವ ವಿಧವಾದಂತಹ ವೈರಾಣುಗಳು ನನ್ನ ಕುಟುಂಬವನ್ನು ಸ್ಪರ್ಶಿಸದಂತೆ ನೀವು ಕಾದು ಸಂರಕ್ಷಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಸ್ವಾಮಿ. ವಂದನೆಗಳು ಸ್ವಾಮಿ. ಸ್ತೋತ್ರ ರಾಜ, ವಂದನೆಗಳು ರಾಜ. ಪ್ರಿಯರೇ, ಸಮರ್ಪಿಸುವ. ಪ್ರಭುವಿನ ಪಾದಕ್ಕೆ ನಮ್ಮನ್ನ ಸಮರ್ಪಿಸುವ. ಎರಡೂ ಕಣ್ಣುಗಳನ್ನು ಮುಚ್ಚುತ್ತಾ ಸಮರ್ಪಿಸುವ. ದೈವ ಕೃಪೆಯಲಿ ಆಶ್ರಯಿಸಿದೆ, ದೈವ ಕೃಪೆಯಲಿ ನಾ ಆಶ್ರಯಿಸಿದೆ. ಓ ಪ್ರಭುವೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಯೌವನದ ಸೊಕ್ಕಿನಲ್ಲಿ ತಪ್ಪಿ ನಡೆದ ಜೀವನದಿ ಕೆಡುಕುತನದ ಮೋಹದಿ ನಾನಿರಲು ನನ್ನ ಕ್ಷಮಿಸಿದೆ, ಪೋಷಿಸಿದೆ,
ನನ್ನ ಹೆಸರಿಡಿದು ಕರೆದೆ. ನಿನ್ನ ದಿವ್ಯ ಸ್ನೇಹದಿ ಸೌಖ್ಯವ ನೀಡಿದೆ. ಓ ಯೇಸುವೇ, ಓ ಯೇಸುವೇ, ತಾಯ ಉದರದಿ ನಾ ಮಲಗಿರಲು ನನ್ನ ಸಂರಕ್ಷಿಸಿದೆ ಯೇಸುವೇ, ಸ್ತೋತ್ರ. ನೆನ್ನೆಯವರೆಗೆ ಕಾದವರೇ, ನಾಳೆಗೂ ಕಾಯುವವರೇ, ಮುಂದೆಂದು ಕಾಯುವವರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ, ಯೇಸುವೇ, ಸ್ತೋತ್ರ. ಹೌದು ಸ್ವಾಮಿ, ಸ್ತೋತ್ರ ಸ್ವಾಮಿ. ಸ್ವಾಮಿ, ನನ್ನನ್ನು ಸದಾ ಇಂದಿಗೂ ನಾಳೆಗೂ ಮುಂದೆಂದಿಗೂ ಕಾಯುವವರೇ, ನಿಮಗೆ ಸ್ತೋತ್ರ. ನಿಮ್ಮ ಅನಂತ ಕೃಪೆಯಲ್ಲಿ ತುಂಬಿ ನಾ ಬಾಳುವಂತೆ, ನಿಮ್ಮ ಶ್ರೇಷ್ಠವಾದ ಹೆಸರನ್ನ ನಾ ಗಳಿಸಿ ಬಾಳುವಂತೆ ನಿಮ್ಮ ಕೃಪೆಯಿಂದ ನನ್ನನ್ನು ಬಲಪಡಿಸಿರಿ ಸ್ವಾಮಿ. ಸ್ವಾಮಿ, ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ನಾನು ಕುಳಿತುಕೊಂಡಿದ್ದೇನೆ. ನಿಮ್ಮ ವಾಕ್ಯವನ್ನು ಆಲಿಸಿ, ನಿನ್ನ ವಾಕ್ಯದ ಜ್ಞಾನದಲ್ಲಿ ಸ್ವಾಮಿ ನಿನ್ನನ್ನು ಅರಿತುಕೊಳ್ಳುವಂತೆ, ನಿನ್ನನ್ನು ಹಿಂಬಾಲಿಸುವಂತೆ, ನಿನ್ನ ಸತ್ಯದ ಪಥದಲ್ಲಿ ನಾವು ನೆಲೆಯೂರುವಂತೆ ನಿಮ್ಮ ಪವಿತ್ರಾತ್ಮರನ್ನು ನಮಗೆ ಕರುಣಿಸಿರಿ ಸ್ವಾಮಿ. ಈ ಸ್ವರ್ಗೀಯಾತ್ರ ಬ್ಲೆಸ್ಸಿಂಗ್ ಟೈಮ್ನ ಮಧ್ಯಸ್ಥಿಕೆಯಲ್ಲಿ, ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯವರ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸುವ ನಮ್ಮ ಪ್ರಾರ್ಥನೆ ಆಲಿಸಿರಿ ಸ್ವಾಮಿ. ಅಪ್ಪ ತಂದೆ, ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದು ನಮಗೆ ಗೊತ್ತಿಲ್ಲ, ಎಲ್ಲಿ ಹೋಗಬೇಕೆಂಬುದು ನಮಗೆ ಗೊತ್ತಿಲ್ಲ, ಹೇಗೆ ಪ್ರಾರ್ಥಿಸಬೇಕೆಂಬುದು ನಮಗೆ ಗೊತ್ತಿಲ್ಲ. ಸ್ವಾಮಿ, ನಮಗೆ ಪ್ರಾರ್ಥಿಸಲು ಕಲಿಸಿರಿ ಸ್ವಾಮಿ, ನಮಗೆ ಪ್ರಾರ್ಥಿಸಲು ಕಲಿಸಿರಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮರಿಂದ ತುಂಬಿದವರಾಗಿ ನಾವು ಪ್ರಾರ್ಥಿಸಲು ನಮಗೆ ಕಲಿಸಿರಿ ಸ್ವಾಮಿ. ಹೌದು ಸ್ವಾಮಿ, ನಾವು ಈ ಲೋಕದಲ್ಲಿ ಬಲಹೀನರಾಗಿ ಬಳಲಿ ಹೋಗುವವರಾಗಿದ್ದರೂ ಸಹ ನಿಮ್ಮನ್ನು ನೀವು ಕೊಟ್ಟಂತಹ ವಾಕ್ಯವನ್ನ ನಾವು ಭುಜಿಸಿ, ಆ ವಾಕ್ಯದ ಶಕ್ತಿಯಿಂದ ಹೊಸ ಜೀವನವನ್ನ ಪ್ರಾರಂಭಿಸಲು ನೀವು ನಮಗೆ ಅಣಿವು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮಗೆ ನೀವು ನೀಡಿದಂತಹ ಈ ಜೀವನ ಎಷ್ಟು ಶ್ರೇಷ್ಠ, ಎಷ್ಟು ಸುಂದರ ಎಂಬುದನ್ನ ನಾವು ಅರ್ಥೈಸಿಕೊಳ್ಳುವಂತೆ ಸದಾ ನಿಮ್ಮ ಅನಂತ ಕೃಪೆಯಿಂದ ನಮ್ಮನ್ನು ತುಂಬಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ದಿನದಿಂದ ದಿನಕ್ಕೆ ನಮ್ಮ ಜೀವನದಲ್ಲಿ ಹೊಸತನವನ್ನು ನೀವು ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ದಿನದಿಂದ ದಿನಕ್ಕೆ ನಿಮ್ಮನ್ನು ಹೆಚ್ಚಾಗಿ ನಾವು ಅರ್ಥೈಸಿಕೊಳ್ಳುವಂತೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ದಿನದಿಂದ ದಿನಕ್ಕೆ ನಾವು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂತೆ ಮಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ದಿನದಿಂದ ದಿನಕ್ಕೆ ನಾವು ಹೆಚ್ಚೆಚ್ಚಾಗಿ ನಿಮ್ಮನ್ನು ಆರಾಧಿಸಿ ನಿಮ್ಮನ್ನು ಮಹಿಮೆ ಪಡಿಸಲು ನಿಮ್ಮ ಕೃಪೆಯನ್ನ ನಮಗೆ ತುಂಬುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಸ್ವಾಮಿ, ನಮ್ಮನ್ನ ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಸ್ವಾಮಿ, ನಮ್ಮನ್ನು ಆಶೀರ್ವದಿಸಿ ಎಂದು ಹೇಳುವುದಕ್ಕೆ ಮುಂಚಿತವಾಗಿಯೇ ನೀವು ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ಸಕಲ ವಿಧವಾದ ಕೇಡುಗಳಿಂದ, ಸಕಲ ವಿಧವಾದ ಮಾರಕ ರೋಗಗಳಿಂದ, ಸಕಲ ವಿಧವಾದಂತಹ ಹೋರಾಟಗಳಿಂದ, ಸಕಲ ವಿಧವಾದ ಬಂಧನಗಳಿಂದ ನೀವು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಕರ್ತರು, ನೀವೊಬ್ಬರೇ ಮಹೋನ್ನತರಾಗಿದ್ದೀರಿ. ಪ್ರಭುವೇ, ನೀವು ಪರಿಶುದ್ಧರಾಗಿರುವಂತೆ ನಾವು ಪರಿಶುದ್ಧರಾಗಿರಲು ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ಸ್ವಾಮಿ. ಅಪ್ಪ, ನಿಮಗೆ ಸ್ತೋತ್ರ.
ಯೇಸುವೇ ನಿಮಗೆ ಸ್ತೋತ್ರ, ಪವಿತ್ರ ಆತ್ಮರೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಜೀವಿಸುತ್ತಾ ಇದ್ದೇವೆ ಈ ಲೋಕದಲ್ಲಿ ದೇವರ ಕರುಣೆಯಿಂದ. ದೇವರ ಕರುಣೆಯಿಂದ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ದೇವರ ಕರುಣೆ ಇಲ್ಲದೆ ನಾವು ಜೀವಿಸಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ದೇವರ ಮಕ್ಕಳಾಗಿರುವ ನಾವು, ದೈವ ವಿಶ್ವಾಸದಲ್ಲಿ ಒಂದಾಗಿರುವ ನಾವು, ಪರರ ಮೇಲೆ ನಾವು ಕರುಣೆ ತೋರದಿದ್ದರೆ ನಾವು ವಿಶ್ವಾಸಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮ ಮೇಲೆ ಕರುಣೆ ತೋರಿದಂತೆ, ದಯೆ ತೋರಿದಂತೆ ನಾವು ಸಹ ಇತರರ ಮೇಲೆ ಕರುಣೆ ತೋರಬೇಕು, ದಯೆ ತೋರಬೇಕು. ದೇವರು ನಮಗೆ ಕೊಟ್ಟಂತೆ ನಾವು ಸಹ ಇತರರಿಗೆ ಕೊಡಬೇಕು. ದೇವರು ನಮ್ಮನ್ನು ಕ್ಷಮಿಸಿದಂತೆ ನಾವು ಸಹ ಇತರರನ್ನ ಕ್ಷಮಿಸಬೇಕು. ದೇವರು ನಮ್ಮನ್ನು ಪ್ರೀತಿಸಿದಂತೆ ನಾವು ಸಹ ಇತರರನ್ನ ಪ್ರೀತಿಸಬೇಕು. ದೇವರು ನಮ್ಮನ್ನು ಸಹಿಸಿಕೊಂಡಂತೆ ನಾವು ಸಹ ಇತರರನ್ನ ಸಹಿಸಿಕೊಳ್ಳಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಒಬ್ಬನು 1 ಕಿಲೋಮೀಟರ್ ಬಾ ಎಂಬುದಾದರೆ ನೀನು 2 ಕಿಲೋಮೀಟರ್ ಹೋಗು ಎಂಬುದಾಗಿ, ಹೊರ ಅಂಗಿಯನ್ನು ಕೇಳಿದರೆ ಒಳ ಅಂಗಿಯನ್ನು ಬಿಚ್ಚಿಕೊಡು ಎಂಬುದಾಗಿ. ಇದೇ ಪ್ರಭು ಯೇಸುವಿನ ಪ್ರೀತಿಯ ಕಟ್ಟಳೆ. ಈ ಕಟ್ಟಳೆಯ ಮುಂದೆ ಬೇರೆ ಯಾವ ವಾಕ್ಯವೂ ಇಲ್ಲ. ಇವು ನಮ್ಮ ಜೀವನದಲ್ಲಿ ನಾವು ಅನುಸರಿಸಬೇಕು. ನಾವು ಕೊಡಲು ಮನಸ್ಸುಳ್ಳವರಾಗಬೇಕು, ನಾವು ಮಾಡಲು ಮನಸ್ಸುಳ್ಳವರಾಗಬೇಕು, ನಾವು ಪ್ರಭು ಯೇಸುವಿನಂತೆ ಜೀವಿಸಲು ಮನಸ್ಸುಳ್ಳವರಾಗಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ನಾವು ದೈವ ಸ್ವಭಾವದಲ್ಲಿ ಜೀವಿಸಲು ಕಲಿಯಬೇಕು. ದೇವರ ಸ್ವಭಾವದಲ್ಲಿ ನಾವು ಒಂದಾಗಲು ಪ್ರಯತ್ನಿಸಬೇಕು. ಕಷ್ಟ ಸಾಧ್ಯ, ಆದರೆ ಖಂಡಿತ ಸಾಧ್ಯ, ಖಂಡಿತವಾಗಿ ಸಾಧ್ಯ. ನಾನು ಒಂದನ್ನ ಮಾಡಬಾರದು ಎಂದು ತೀರ್ಮಾನಿಸಿದರೆ ನನ್ನ ಮನಸ್ಸು ಮಾಡದಿರಲು ಸಾಧ್ಯ. ನಾನು ಒಂದು ಕಡೆ ಹೋಗಬಾರದು ಎಂದು ಹೇಳಿದರೆ ನನಗೆ ಇನ್ನೊಂದು ಕಡೆ ಹೋಗಲಿಕ್ಕೆ ಅಸಾಧ್ಯ. ವಿಲ್ ಪವರ್ ಅಂದರೆ, ಈ ವಿಲ್ ಪವರ್ ಇಬ್ಬಗೆಯಾಗಿದೆ, 2 ಬಗೆಯಾಗಿದೆ. ಒಂದು ಪ್ರಾಪಂಚಿಕವಾಗಿಯೂ ಇದೆ, ಒಂದು ಆಧ್ಯಾತ್ಮಿಕವಾಗಿಯೂ ಇದೆ. ಹೀಗೆ ವಿಲ್ ಪವರ್ನ ಆಧ್ಯಾತ್ಮಿಕತೆಯಲ್ಲಿ ನಾವು ಉಪಯೋಗಿಸಬೇಕು. ಪಾಪಕ್ಕೆ ವಿರುದ್ಧವಾಗಿ ಉಪಯೋಗಿಸಬೇಕು, ಮೋಹಕ್ಕೆ ವಿರುದ್ಧವಾಗಿ ಉಪಯೋಗಿಸಬೇಕು, ಕಾಮಕ್ಕೆ ವಿರುದ್ಧವಾಗಿ ಉಪಯೋಗಿಸಬೇಕು, ದುಶ್ಚಟಕ್ಕೆ ವಿರುದ್ಧವಾಗಿ ಉಪಯೋಗಿಸಬೇಕು ಈ ವಿಲ್ ಪವರ್ನ. ಅಂದರೆ ನನಗೆ ಬೇಡ, ಐ ಡೋಂಟ್ ವಾಂಟ್ ದಟ್, ಐ ರೆಫ್ಯೂಸ್ ದಟ್, ನನಗೆ ಅದು ಬೇಕಾಗಿಲ್ಲ, ನಾನು ಅದನ್ನು ನಿರಾಕರಿಸುತ್ತೇನೆ, ಬಹಿಷ್ಕರಿಸುತ್ತೇನೆ. ಇದು ನಮ್ಮ ಮನಸ್ಸಿನಲ್ಲಿ ಬರಬೇಕು. ಇದೇ ವಿಶ್ವಾಸ. ದೇವರು ನನಗೆ ಕೊಟ್ಟಿದ್ದಾರೆ ಜ್ಞಾನವನ್ನ, ವಿವೇಕವನ್ನ, ಬುದ್ಧಿಯನ್ನ, ಶಕ್ತಿಯನ್ನ. ದೇವರು ಕೊಟ್ಟಿದ್ದಾರೆ ನಮಗೆ ಈ 4. ಇದನ್ನು ನಾವು ಉಪಯೋಗಿಸಬೇಕು. ದೇವರು ದಯಪಾಲಿಸದ ಹೊರತು ಮಾನವನಿಗೆ ಏನೂ ದಕ್ಕದು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮ ಮುಂದೆ ಹೇಳುತ್ತದೆ. ದೇವರು ದಯಪಾಲಿಸದ ಹೊರತು ಮಾನವನಿಗೇನೂ ದಕ್ಕದು. ಜ್ಞಾನವೇ ಆಗಬಹುದು, ವಿವೇಕವೇ ಆಗಬಹುದು, ಬುದ್ಧಿಯೇ ಆಗಬಹುದು, ಶಕ್ತಿಯೇ ಆಗಬಹುದು, ಆಸ್ತಿಯೇ ಆಗಬಹುದು, ಅಂತಸ್ತೇ ಆಗಬಹುದು, ಮನೆಯೇ ಆಗಬಹುದು, ಮಠವೇ ಆಗಬಹುದು, ವಿದ್ಯೆಯೇ ಆಗಬಹುದು, ಅಧಿಕಾರವೇ ಆಗಬಹುದು, ಯಾವುದೇ ಆಗಬಹುದು. ದೇವರು ದಯಪಾಲಿಸಿದ ಹೊರತು ಮಾನವನಿಗೆ ಏನು ದಕ್ಕದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಅಲ್ಲ, ದೇವರು ಮನೆಯನ್ನು ಕಟ್ಟದ ಹೊರತು ಮನುಷ್ಯನ ಪ್ರಯತ್ನ ವ್ಯರ್ಥ. ದೇವರು ಮನೆಯನ್ನು ಕಟ್ಟದ ಹೊರತು ವ್ಯರ್ಥ. ಹೌದು, ಪ್ರಭುವೇ ಮನೆ ಮಠವನ್ನು ಕಟ್ಟದ ಹೊರತು ಕಟ್ಟುವವರ ಪ್ರಯಾಸ ವ್ಯರ್ಥ, ವ್ಯರ್ಥ, ವ್ಯರ್ಥ. ಪ್ರಭುವೇ ಪಟ್ಟಣವನ್ನು ಕಾಯದ ಹೊರತು ಕಾವಲುಗಾರನು ಕಾಯುವುದು ವ್ಯರ್ಥ, ವ್ಯರ್ಥ, ವ್ಯರ್ಥ. ಎಲ್ಲವೂ ವ್ಯರ್ಥ, ವ್ಯರ್ಥ, ಅಳಿದೋಗುವುದು ವ್ಯರ್ಥ. ಎಲ್ಲವೂ ವ್ಯರ್ಥವು ವ್ಯರ್ಥ, ಅಳಿದೋಗುವುದು ವ್ಯರ್ಥ. ಹೌದು, ವ್ಯರ್ಥ, ಎಲ್ಲವೂ ವ್ಯರ್ಥ,
ದೇವರು ದಯ ಪಾಲಿಸದೆ ಮಾನವನಿಗೆ ಏನೂ ದಕ್ಕದು. ಆದ್ದರಿಂದ ನಾವು ದೇವರ ಬಳಿ ಕೇಳಬೇಕು. ಯಾವುದನ್ನು ನಾವು ದೇವರ ಬಳಿ ಭಿನ್ನಯಿಸಬೇಕು. ದೇವರು ನಮಗೆ ಕೊಡುತ್ತಾರೆಂಬ ವಿಶ್ವಾಸದಿಂದ, ದೇವರು ನನ್ನನ್ನು ಆಶೀರ್ವದಿಸುತ್ತಾರೆಂಬ ವಿಶ್ವಾಸದಿಂದ ದೇವರಲ್ಲಿ ನಾವು ಒಂದಾಗಬೇಕು. ಅದರಿಂದ ಕೊಡುವುದಕ್ಕೆ ಮನಸ್ಸು, ದೇವರು ಹೇಳ್ತಾರೆ, ಕೊಡುವುದಕ್ಕೆ ಮನಸ್ಸಿರುವಾಗ ನೀನು ಕೊಡು. ಅದು ಅನ್ನವಾಗಬಹುದು, ಹಣವಾಗಬಹುದು, ವಸ್ತ್ರವಾಗಬಹುದು, ಯಾವುದೇ ವಿಧದಲ್ಲಿ ಅದಾಗಬಹುದು. ನಿನಗೆ ಕೊಡಲು ಮನಸ್ಸಿದ್ದರೆ ಕೊಡು. ನಿನ್ನ ಯೋಗ್ಯತೆಗೆ ತಕ್ಕ ಹಾಗೆ ಕೊಡು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಕೊಡುವುದರಿಂದ ನಿನಗೆ ತುಂಬಿ ಕುಲುಕಿ ಅದುಮಿ ನಿನ್ನ ಮಡಿಲಿಗೆ ಚೆಲ್ಲಲಾಗುತ್ತದೆ ಎಂಬುದಾಗಿ ಹೇಳುತ್ತದೆ. ಪ್ರಿಯರೇ, ಈ ವಾಕ್ಯಗಳಿಗೆಲ್ಲ ಜೀವ ಉಂಟು. ಈ ವಾಕ್ಯಗಳಿಗೆ ಜೀವ ಉಂಟು. ಆದರೆ ಇದನ್ನು ನಮ್ಮ ಜೀವನದಲ್ಲಿ ಅನುಭವಿಸುತ್ತಾ ಇಲ್ಲ ಅಷ್ಟೇ ನಾವು. ಇಂದು ನಾನು ಒಬ್ಬರಿಗೆ ಒಂದು 100 ರೂಪಾಯಿನ ಕೊಡುತ್ತೇನೆ ಎಂಬುದಾದರೂ ಸಹ, ನಾನು ಕೊಟ್ಟಿದ್ದೇನೆ ಎಂಬುದಾದರೂ ಸಹ, ಒಳಿತಿನ ಮನಸ್ಸಿನಿಂದ, ನನ್ನ ನ್ಯಾಯವಾದ ದುಡಿಮೆಯ ಶ್ರಮದಿಂದ, ನನ್ನ ಬೆವರಿನ ಶ್ರಮದಿಂದ ನಾನು 100 ರೂಪಾಯಿಯನ್ನು ಕೊಟ್ಟಿದ್ದೇನೆ ಎಂದು ಹೇಳುವುದಾದರೂ ಸಹ ಅದಕ್ಕೆ 100 ಪಟ್ಟು ನಿನ್ನ ಜೀವನದಲ್ಲಿ ಪ್ರತಿಫಲ ಉಂಟು. ಅದಕ್ಕೆ ಯೇಸುಸ್ವಾಮಿ ಹೇಳುತ್ತಾರೆ, ನನ್ನವನು ಎಂದು ತಿಳಿದು ಒಂದು ತಂಬಿಗೆ ನೀರನ್ನು ಕೊಟ್ಟರೂ ಸಹ ನೀನು ಅದಕ್ಕೆ ಪ್ರತಿಫಲವನ್ನು ಪಡೆಯದೇ ಇರಲಾರೆ. ಒಂದು ತಂಬಿಗೆ, ಒಂದು ಚೊಂಬು, ಒಂದು ಗ್ಲಾಸ್ ನೀರನ್ನು ಕೊಟ್ಟರೂ ಸಹ ಪ್ರತಿಫಲ ಇದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇಂತಹ ಒಂದು ಶ್ರೇಷ್ಠವಾದ ಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು. ಕೊಡುವುದೆಂದರೆ ಬರೀ ಹಣ ಮಾತ್ರ ಇಲ್ಲ. ಕೆಲವರ ಚಿಂತೆ ಕೊಡು ಎಂಬುದಾಗಿ ಹೇಳೋದಾದ್ರೆ ಬರೀ ಹಣ ಮಾತ್ರ ಬರ್ತದೆ. ಇಲ್ಲ, ನಿನ್ನಲ್ಲಿರುವಂತಹ ವಿಶ್ವಾಸವನ್ನು ನಿನಗೆ ಮುರಿದು ಕೊಡಲು ಸಾಧ್ಯ. ಹೌದು ಪ್ರಿಯರೇ, ನಿನ್ನಲ್ಲಿರುವ ವಿಶ್ವಾಸವನ್ನು ಮುರಿದುಕೊಡಲು ಸಾಧ್ಯ. ಸುಮಾರು 25 ವರ್ಷಗಳ ಹಿಂದೆ ನಾನು ಪ್ರಾರ್ಥಿಸಿ ಬರುವಾಗ, ಈಗ 20 ವರ್ಷ ಆಗಿರಬಹುದು, ಸತತವಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೆ. ಒಂದು ದಿನಕ್ಕೆ 8 ಗಂಟೆ 9 ಗಂಟೆಗಳ ಕಾಲ ಸತತವಾಗಿ ನಾನು ದೇವಾಲಯದಲ್ಲಿ ಕುಳಿತು ಪ್ರಾರ್ಥಿಸುತ್ತಾ ಇದ್ದೆ. ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೆ. ಇಂತಹ ಸಂದರ್ಭಗಳಲ್ಲಿ ನನ್ನ ಜೀವನದಲ್ಲಿ ಒಂದು ಮಾರಕವಾದಂತಹ ಹೋರಾಟ, ದಾರಿದ್ರ್ಯ, ಒಂದು ಮೋಡ ಕವಿದಂತಹ ವಾತಾವರಣದ ದಾರಿದ್ರ್ಯ ನನ್ನ ಮೇಲೆ ಕವಿಯಿತು. ನನಗಿದ್ದುದೆಲ್ಲವೂ ನಾಶವಾಗಿ ಹೋಯಿತು. ನಾನು ಕೇಳದೆಯೇ ನನ್ನ ಒಂದು ಮಿತ್ರರು ನನಗೆ ಸ್ವಲ್ಪ ಹಣವನ್ನ ಸಾಲವಾಗಿ ಕೊಟ್ಟಿದ್ದರು. ನಾನು ಬೇಡ ಎಂದು ಹೇಳಿದರೂ ಸಹ ನನಗೆ ನಿಮ್ಮ ಮೇಲೆ ಭರವಸೆ ಉಂಟು, ನಿಮ್ಮ ವ್ಯಾಪಾರದಲ್ಲಿ ಇದನ್ನು ತೊಡಗಿಸಿಕೊಂಡು ಅದರಿಂದ ಬರುವ ಬಡ್ಡಿಯನ್ನು, ಅದರಿಂದ ಬರುವ ಸ್ವಲ್ಪ ಲಾಭವನ್ನು ಬಡ್ಡಿಯಾಗಿ ಕೊಟ್ಟರೆ ಸಾಕು ಎಂಬುದಾಗಿ ಹೇಳಿದರು. ಕೊನೆಗೆ ಬ್ಯಾಂಕಿನ ಬಡ್ಡಿಗಾಗಿ ಅದನ್ನು ತೀರ್ಮಾನಿಸಲಾಯಿತು. ಬ್ಯಾಂಕಿನ ಬಡ್ಡಿಯಾಗಿ ತೀರ್ಮಾನಿಸಲಾಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ಹಾಗೆ ಬ್ಯಾಂಕಿನ ಬಡ್ಡಿಯಾಗಿ ತೀರ್ಮಾನಿಸಿ ಬರುವಾಗ ಅಲ್ಲಿ ಸಂಭವಿಸಿದ್ದು ಏನು ನನಗೆ ಗೊತ್ತಿಲ್ಲ. ಬ್ಯಾಂಕಿನ ಬಡ್ಡಿ 14% ವರ್ಷಕ್ಕೆ ಬ್ಯಾಂಕಿನ ಬಡ್ಡಿ 14%. ಓಕೆ, ಇರಲಿ, ಅದೊಂದು ಕಡೆ ಇರಲಿ. ಸೊ ಹೀಗೆ ಬರುವಾಗ ಅವರು ನನಗೆ ಹಣವನ್ನು ಬೇಡ ಎಂಬುದಾದರೂ ತಂದು ಕೊಟ್ಟರು. ಕೊನೆಗೆ ನಾನು ತೆಗೆದುಕೊಂಡೆ. ಒಂದು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆದ್ದರಿಂದ. ಆದರೆ ಕಾಲಕ್ರಮೇಣ ಬರುವಾಗ ನನ್ನ ಜೀವನದಲ್ಲಿ ಹೋರಾಟಗಳು ಬಂತು. ಆದರೆ ಹೋರಾಟಗಳು ಬಂದರೂ ಸಹ ನನ್ನ ಸಮಯದಲ್ಲಿ ಅವರು ಬಡ್ಡಿಯನ್ನು ತೆಗೆದುಕೊಳ್ಳುವುದಾದರೂ ಸಹ ನನ್ನನ್ನ ಒಂದಲ್ಲ ಒಂದು ವಿಧದಲ್ಲಿ ನನಗೆ ಸಹಾಯ ಮಾಡಲು ಅವರು ಮುಂದಾದರು. ಈಗ ಆಗ ನಾನು ಆ ವ್ಯಕ್ತಿಯಲ್ಲಿ ಪ್ರಾರ್ಥಿಸಿದೆ, ಆ ವ್ಯಕ್ತಿಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದೆ. ನಾನು ನನ್ನ ಸ್ವಾಮಿಯಲ್ಲಿ ಹೀಗೆ ಪ್ರಾರ್ಥಿಸಿದೆ, ಸ್ವಾಮಿ, ನೀವು ನನಗೆ ಕೊಟ್ಟಂತಹ ಈ ವ್ಯಕ್ತಿಗಾಗಿ ಸ್ತೋತ್ರ. ನನ್ನ ಈ ಸಮಯದಲ್ಲಿ ಸ್ವಾಮಿ ಸಾಲವಾಗಿ ನನಗೆ ಹಣವನ್ನು ಕೊಡಲು ಈ ಮಗನಿಗೆ ನೀವು ಪ್ರೇರಣೆಯನ್ನು ಕೊಟ್ಟಿರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಹೀಗೆ ಸ್ತುತಿ ಹೇಳುತ್ತಾ ಇರುವಾಗ ಕೊನೆಗೆ ಅವರಿಗೆ ಹಣದ ಅಭಾವ, ಹಣವನ್ನು ಹಿಂತಿರುಗಿ ಕೇಳಲು ಪ್ರಾರಂಭಿಸಿದರು. ಸುಮಾರು 5 ವರ್ಷಗಳ ಕಾಲ ಬಡ್ಡಿಯನ್ನು ಕಟ್ಟಿದೆ. ಬಡ್ಡಿಯನ್ನು ಕಟ್ಟಲಾಗುತ್ತಾ ಇಲ್ಲ, ಏನು ಮಾಡಬೇಕೆಂದು ಗೊತ್ತಿಲ್ಲ.
ಪ್ರತಿ ತಿಂಗಳು ಸುಮಾರು 4,000 ಬಡ್ಡಿಯನ್ನು ಕೊಡಬೇಕಾದಂತಹ ಸಂಭವ. ಏನು ಮಾಡುವುದೆಂದು ನನಗೆ ಗೊತ್ತಾಗಲಿಲ್ಲ. ಪ್ರಿಯರೇ, ಚಿಂತಿಸಿದೆ, ಏನು ಮಾಡಬೇಕೆಂದು ಗೊತ್ತಿಲ್ಲ. ಕೊನೆಗೆ ಇರುವ ಮನೆಯನ್ನ ನಾನು ಅವರಿಗೆ ಬರೆದು ಕೊಟ್ಟೆ. ನನ್ನ ಮನೆಯನ್ನ ಅವರಿಗೆ ಸ್ವಂತವಾಗಿ ಕೊಟ್ಟು ಬಿಟ್ಟೆ. ನನ್ನ ಮನೆಯನ್ನ ಮಾರಲಿಲ್ಲ. ತೆಗೆದುಕೊಂಡಂತಹ ಹಣಕ್ಕೆ ನಾನು ನನ್ನ ಮನೆಯನ್ನು ಅವರಿಗೆ ಬರೆದು ಕೊಟ್ಟೆ. ಬರೆದು ಕೊಟ್ಟದ್ದು ಮಾತ್ರವಲ್ಲ, ನನ್ನ ದೇವರ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸಿದೆ. ಯಾಕೆಂದರೆ ಆ ಸಮಯದಲ್ಲಿ ನನ್ನ ಕೈಯಲ್ಲಿ ಏನಿಲ್ಲ, ಆದರೆ ಆ ಮನೆಯನ್ನಾದರೂ ಅವರಿಗೆ ಕೊಡಲು ಸಾಧ್ಯವಾಯಿತಲ್ಲ ಎಂಬುದಾಗಿ ಪ್ರಾರ್ಥಿಸಿ ದೇವರಿಗೆ ಹೇಳಿದೆ, ಸ್ವಾಮಿ, ನಾನು ಪ್ರಾರ್ಥಿಸಿದಂತಹ ಪ್ರಾರ್ಥನೆಯ ಫಲವನ್ನ ನಾನು ಮುರಿದು ಅವರಿಗೆ ಕೊಡುತ್ತೇನೆ ಸ್ವಾಮಿ. ನಾನು ಪ್ರಾರ್ಥಿಸಿದಂತ ಇಷ್ಟು ಕಾಲಗಳಲ್ಲಿ ನಾನು ಪ್ರಾರ್ಥಿಸಿದಂತಹ ಪ್ರಾರ್ಥನೆಯನ್ನ ಸ್ವಾಮಿ ನಾನು ಅವರಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅದರ ಕೃಪೆಗಳನ್ನು ಅವರಿಗೆ ಕೊಡಿರಿ ಸ್ವಾಮಿ. ಸ್ವಾಮಿ, ಈ ಪ್ರಾರ್ಥನೆಯ ಫಲಗಳನ್ನು ಅವರಿಗೆ ಕೊಡಿರಿ ಸ್ವಾಮಿ ಎಂಬುದಾಗಿ ನನ್ನ ಪ್ರಾರ್ಥನೆಯ ಫಲವನ್ನು ನಾನು ಅವರಿಗೆ ಮುರಿದು ಕೊಟ್ಟೆ. ಪ್ರಿಯರೇ, ಆ ದಿನಗಳಲ್ಲಿ ನಾನು ಪ್ರಾರ್ಥಿಸಿ ನನ್ನ ಪ್ರಾರ್ಥನೆಯ ಫಲಗಳನ್ನು ನಾನು ಅವರಿಗೆ ಮುರಿದು ಕೊಡುವಾಗ, ಅಂದರೆ ನನ್ನ ಪ್ರಾರ್ಥನೆ, ನಾನು ಮಾಡಿದ ಪ್ರಾರ್ಥನೆಯೆಲ್ಲವನ್ನು ಅವರಿಗೆ ದಾರಿ ಇರದೆ ದೇವರ ಸನ್ನಿಧಿಯಲ್ಲಿ. ಪ್ರಿಯರಾದರೆ, ಹೀಗೆ ದಾರಿ ಎರೆದಂತಹ ಕಾಲಗಳಲ್ಲಿ ಆ ವ್ಯಕ್ತಿಯು ವಿಶ್ವಾಸದಲ್ಲಿ ದೃಢ ಹೊಂದಲು ಪ್ರಾರಂಭಿಸಿದರು. ನಾನು ನೋಡಿದಂತಹ ವಿಶ್ವಾಸ ಅವರಲ್ಲಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದುವುದನ್ನು ನಾನು ಕಾಣಲು ಸಾಧ್ಯವಾಯಿತು. ಪ್ರಿಯ, ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಕೊಡಲು ಬರೀ ನಮಗೆ ಹಣವನ್ನು ಮಾತ್ರವಲ್ಲ, ನಮ್ಮ ವಿಶ್ವಾಸವನ್ನು ಮುರಿದು ಕೊಡಲು ಸಾಧ್ಯ, ನಮ್ಮ ಆಹಾರವನ್ನು ಕೊಡಲು ಸಾಧ್ಯ, ನಮ್ಮ ವಸ್ತ್ರವನ್ನು ತೆಗೆದುಕೊಡಲು ಸಾಧ್ಯ, ನಾವು ಕಲಿತುಕೊಂಡಿರುವಂತಹ ವಿದ್ಯೆಯನ್ನ ಪರರಿಗೆ ಕೊಡಲು ಸಾಧ್ಯ, ನಾವು ಕಲಿತುಕೊಂಡಿರುವಂತಹ ಕೆಲಸವನ್ನು ಮತ್ತೊಬ್ಬರಿಗೆ ಕಲಿಸಿಕೊಡಲು ಸಾಧ್ಯ. ಹೀಗೆ ನಾವು ಅನುಭವಿಸಿದಂತಹ ವೇದನೆಗಳಾಗಲಿ ಯಾವುದೇ ಸೋಲುಗಳಾಗಲಿ ಅದರ ಬಗ್ಗೆ ಮತ್ತೊಬ್ಬರಿಗೆ ತಿಳಿಸಲು ಸಾಧ್ಯ. ಹೀಗೆ ಹಲವಾರು ಅನುಭವಗಳನ್ನ ನಾವು ಪರರಿಗೆ ಹಂಚುವಾಗಲೆಲ್ಲ, ಒಳಿತಿಗಾಗಿ ಒಳ್ಳೆಯತನದಲ್ಲಿ ಹಂಚುವಾಗಲೆಲ್ಲ ಅದು ಕೊಡಲ್ಪಡುವಂಥದ್ದು, ಅದು ಕರುಣೆಯನ್ನು ತೋರ್ಪಡಿಸುವಂಥದ್ದು, ದೇವರ ಕಾರ್ಯವನ್ನು ಪೂರ್ತೀಕರಿಸುವಂಥದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲ, ಅದರಿಂದ ಕೊಡುವುದು ಎಂದು ಹೇಳುವಾಗ ನಾವು ಏನನ್ನ ಕೊಟ್ಟರೂ ಅದಕ್ಕೆ ಪ್ರತಿಫಲ ಉಂಟು. ಆದರೆ ಸ್ವಾರ್ಥವಾಗಿ ಕೊಡುವುದಾದರೆ ಅದು ಪ್ರತಿಫಲವಿರುವುದಿಲ್ಲ. ಈಗ ನಾವು ಪ್ರೇಷಿತರ ಕಾರ್ಯಕಲಾಪಗಳನ್ನು ನೋಡುವಾಗ 4ನೇ ಅಧ್ಯಾಯವನ್ನು ಧ್ಯಾನಿಸಿ ನೋಡಿ. ಈ ಭಕ್ತ ವಿಶ್ವಾಸಿಗಳು ನಾವು ನೋಡಿದೆವು, ಭಕ್ತ ವಿಶ್ವಾಸಿಗಳು ಒಮ್ಮನಸ್ಸಿನಿಂದ ಬಾಳ್ತಾ ಇರುವುದನ್ನು ನಾವು ನೋಡಿದೆವು. ಮತ್ತು ತಮ್ಮ ಸೊತ್ತನ್ನ ತನ್ನದೇ ಎಂಬುದಾಗಿ ಅವರು ಭಾವಿಸದೆ ಸಮಪಾಲಾಗಿ ಹಂಚಿಕೊಳ್ಳುತ್ತಾ ಇದ್ದುದನ್ನು ಸಹ ನಾವು ನೋಡಿದೆವು. ಪ್ರೇಷಿತರು ಪ್ರಭು ಯೇಸು ಸ್ವಾಮಿಯ ಪುನರುತ್ಥಾನಕ್ಕೆ ಬಹು ಸಾಮರ್ಥ್ಯವಾಗಿ ಸಾಕ್ಷಿಯನ್ನು ಸಹ ಕೊಡುತ್ತಾ ಇದ್ದುದನ್ನು ನಾವು ನೋಡ್ತೇವೆ. ಅದರ ಮಧ್ಯದಲ್ಲಿ ಜನರವರನ್ನ ತುಂಬಾ ಗೌರವದಿಂದ ಕಾಣ್ತಾ ಇರುವುದನ್ನು ಸಹ ನಾವು ನೋಡ್ತೇವೆ. ಆದರೆ ಇಷ್ಟು ಕಾರ್ಯಗಳು ಅವರು ಪ್ರಭು ಯೇಸುವಿನ ನಾಮದಲ್ಲಿ ಆಶೀರ್ವಾದವನ್ನು ಹೊಂದಿರುವಾಗ ಬಹು ಸಾಮರ್ಥ್ಯದಿಂದ ಅವರು ಸಾಕ್ಷಿಗಳನ್ನು ಕೊಡ್ತಾ ಇದ್ರು. ಅದರಿಂದ ಜನರು ಅವರನ್ನ ಗೌರವಿಸ್ತಾ ಇದ್ರು. ಅವರಲ್ಲಿ ಕೊರತೆ ಇದ್ದವರು ಒಬ್ಬರು ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಒಬ್ಬರು ಇರ್ತಾರೆ, ಪ್ರೇಷಿತರಲ್ಲಿ ಸಹ ಕೊರತೆ ಇದ್ದವರು ಯಾರು ಇರಲಿಲ್ಲ. ಆ ಕೊಟ್ಟವರಲ್ಲಿಯೂ ಸಹ ಕೊರತೆ ಇದ್ದವರು ಒಬ್ಬರು ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅವರಲ್ಲಿ ಕೊರತೆ ಇದ್ದವರು ಒಬ್ಬರು ಇರಲಿಲ್ಲ. ಕಾರಣ ನೋಡಿ, ಆ ಪ್ರೇಷಿತರಿಗೆ ಕೊಡುವಾಗಲೂ ಸಹ ಈ ಕೊಟ್ಟವರು ಹೊಲಗದ್ದೆ, ಮನೆ ಮಾರುಗಳು ಇದ್ದವರೆಲ್ಲರೂ ಸಹ ಅವುಗಳನ್ನ ಮಾರಿ ಬಂದ ಹಣವನ್ನ ಪ್ರೇಷಿತರಿಗೆ ಪಾದ ಕಾಣಿಕೆಯಾಗಿ ಒಪ್ಪಿಸ್ತಾ ಇದ್ರು. ನೋಡಿ, ಪ್ರೇಷಿತರು ಒಂದು ವಿಶ್ವಾಸಿ, ಒಂದು ದೈವ ಭಕ್ತ ಎಂಬುದಾದರೆ ಯಾವ ವಿಧದಲ್ಲಿ ಅವರನ್ನ ಸನ್ಮಾನಿಸ್ತಾ ಇದ್ರು ಅವತ್ತು ಎಂಬುದನ್ನು ನಾವು ಯೋಚಿಸಬೇಕು. ಅಂದರೆ ಅವರಲ್ಲಿ ಅಷ್ಟೇ ರೀತಿಯಾದಂತಹ ವಿಶ್ವಾಸವಿತ್ತು, ಸನ್ಮಾರ್ಗದಲ್ಲಿ ನಡೆಯುತ್ತಾ ಇದ್ದರು. ಪ್ರಭು ಯೇಸುವಿನಲ್ಲಿ ಸಂಪೂರ್ಣವಾಗಿ ತಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಾ ಇದ್ದರು. ಪ್ರಭು ಯೇಸುವಿಗಾಗಿ ತಮ್ಮ ದೇಹವನ್ನೇ ದಾರಿ ಎರಲಿಕ್ಕೆ ಸಿದ್ಧರಾಗಿದ್ದರು, ಪ್ರಾಣವನ್ನೇ ದಾರಿ ಎರಲಿಕ್ಕೆ ಸಿದ್ಧರಾಗಿದ್ದರು. ಪ್ರಭು ಯೇಸುವಿನ ನಿಜವಾದ ಅನುಯಾಯಿಗಳಾಗಿದ್ದರು. ಯಾವ ವಿಧವಾದಂತಹ ಲೌಕಿಕ ಪ್ರಾಪಂಚಿಕವಾದಂತಹ ಕಾರ್ಯಗಳಲ್ಲಿ ಅವರು ಮಗ್ನರಾಗ್ತಾ ಇರಲಿಲ್ಲ. ಶುಭ ಸಂದೇಶವನ್ನು ಸಾರ್ತಾ ಇದ್ರು.
ಸಾಮರ್ಥ್ಯದಿಂದ ಸಾರ್ತಾ ಇದ್ರು. ಆದ್ದರಿಂದ ಅಲ್ಲಿ ಅದ್ಭುತಗಳು ನಡೆಯುತ್ತಾ ಇತ್ತು. ಅದ್ಭುತಗಳನ್ನ ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಅವರು ಮಾಡುವಂತಹ ಪ್ರಾರ್ಥನೆ ಪ್ರತಿಯೊಬ್ಬರಿಗೂ ಉತ್ತರವನ್ನ ಕೊಡ್ತಾ ಇತ್ತು. ಅಂತಹ ಒಂದು ಶ್ರೇಷ್ಠವಾದಂತಹ ಕಾರ್ಯಗಳನ್ನ ಪ್ರೇಷಿತರು ಮಾಡ್ತಾ ಇದ್ರು. ಆದರೆ ಪ್ರೇಷಿತರಿಗಾಗಿ ತಮ್ಮಲ್ಲಿರುವಂತಹ ಎಲ್ಲವನ್ನ ಮಾರಿ ಕೊಡ್ತಾ ಇದ್ರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನಿಮ್ಮನ್ನ ಮಾರಿಕೊಡಿ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ತಪ್ಪಾಗಿ ತೆಗೆದುಕೊಳ್ಳಬೇಡಿ. ಆದರೂ ಸಹ ಕೊಡಲು ಮನಸ್ಸುಳ್ಳವರಾಗುವಾಗ, ದೇವರು ಕೊಡಲು ಮನಸ್ಸು ಕೊಡುವಾಗ ಖಂಡಿತವಾಗಿ ನಮಗೆ ಕೊಡಲು ಸಾಧ್ಯ, ನಿಮಗೆ ಕೊಡಲು ಸಾಧ್ಯ. ಅಂದರೆ ನೀವು ಕೊಡುವಾಗಲೆಲ್ಲ ಇದು ನಾನು ಕ್ರಿಸ್ತನಿಗೆ ಕೊಡುತ್ತಾ ಇದ್ದೇನೆ, ಯೇಸುವಿಗೆ ಕೊಡುತ್ತಾ ಇದ್ದೇನೆ ಎಂಬುದಾಗಿ ನಾವು ಕೊಡಬೇಕು. ಒಳ್ಳೆಯ ಮನಸ್ಸಿನಿಂದ ನಾವು ಕೊಡಬೇಕು. ಈ ಭಕ್ತ ವಿಶ್ವಾಸಿಗಳು ನೋಡಿ, ಹೊಲಗದ್ದೆಗಳನ್ನೆಲ್ಲ ಮನೆಗಳನ್ನು ಸಹ ಮಾರಿಕೊಟ್ರು ಎಂಬುದಾಗಿ, ಪಾದ ಕಾಣಿಕೆಯಾಗಿ ಸಮರ್ಪಿಸ್ತಾ ಇದ್ರು ಎಂಬುದಾಗಿ, ಅವರವರ ಅವಶ್ಯಕತೆಗೆ ತಕ್ಕಾಗಿ ಹಂಚ್ತಾ ಇದ್ರು ಎಂಬುದಾಗಿ. ಮಾತ್ರವಲ್ಲ ನೋಡಿ, ಅದರಲ್ಲಿ ಜೋಸೆಫ್ ಎಂಬಂತ ಒಂದು ಲೇವಿಯನ್ನ ಹೆಸರನ್ನು ಸಹ ಅಲ್ಲಿ ಸೂಚಿಸುತ್ತದೆ. ಇವನು ಸೈಪ್ರಸ್ನವ, ಅವನಿಗೆ ಬಾರ್ನಬ ಎಂಬುದಾಗಿ ಒಂದು ಹೆಸರು, ಬಾರ್ನಬ ಎಂಬುದಾಗಿ ಹೆಸರು ಕೊಟ್ಟಿದ್ರು. ಆ ಬಾರ್ನಬ ಎಂಬ ಹೆಸರಿಗೆ ಒಂದು ಅರ್ಥ ಉಂಟು, ಪ್ರೋತ್ಸಾಹ ಪುತ್ರ ಎಂಬುದಾಗಿ. ಪ್ರೇಷಿತರು ಅವನಿಗೆ ಹೇಳ್ತಾರೆ, ನೀನು ಬಾರ್ನಬ ಅಂದ್ರೆ ಪ್ರೇಷಿತ ಅಂದ್ರೆ ಪ್ರೋತ್ಸಾಹ ಪುತ್ರ, ಎಲ್ಲದಕ್ಕೂ ಪ್ರೋತ್ಸಾಹಿಸುವವನು ಎಂಬುದಾಗಿ. ಇವನು ಸಹ ತನ್ನ ಜಮೀನನ್ನು ಮಾರಿ ಬಂದ ಹಣವನ್ನು ಪ್ರೇಷಿತರಿಗೆ ಪಾದ ಕಾಣಿಕೆಯಾಗಿ ಒಪ್ಪಿಸಿದ್ದವನು. ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಈ ದಿನದಲ್ಲಿ ಯಾರು ನಿಮ್ಮಲ್ಲಿ ಪಾದ ಕಾಣಿಕೆಯನ್ನು ಕೇಳುವುದಿಲ್ಲ. ಕೇಳೋರು ಇದ್ದಾರೆ, ಖಂಡಿತವಾಗಿ ಕೇಳ್ತಾರೆ. ಕೊಡುವುದು ಬಿಡುವುದು ನಿಮಗೆ ಸೇರಿತು. ಆದರೆ ನೀವು ಕೊಡುವಂತಹ ಪ್ರತಿಯೊಂದು ಕೊಡುವಂಥದ್ದು ಯಾವುದಕ್ಕಾಗಿ ಕೊಡುತ್ತಾ ಇದ್ದೇನೆ? ಒಳಿತಿಗಾಗಿಯೋ, ಕೆಡುಕಿಗಾಗಿಯೋ, ಕುಡಿತಕ್ಕಾಗಿಯೋ, ಕಟ್ಟಿಕೊಳ್ಳುವುದಕ್ಕಾಗಿಯೋ, ಅಥವಾ ತನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿಯೋ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಅಥವಾ ನಿಜವಾಗಿ ದೇವರ ಸಾಮ್ರಾಜ್ಯವನ್ನು ಸಾರುವುದಕ್ಕಾಗಿಯ, ದೇವರ ಮಹಿಮೆಗಾಗಿಯ ನಾನು ಕೊಡುತ್ತಿರುವಂಥದ್ದು ಯಾವುದಕ್ಕಾಗಿ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ನಾವು ಸಹ ಪ್ರೋತ್ಸಾಹ ಪುತ್ರರಂತೆ ಬಾರ್ನಬ ಎಂಬ ಹೆಸರನ್ನು ಪಡೆದವರಂತಾಗಬೇಕು ದೇವರ ಸನ್ನಿಧಿಯಲ್ಲಿ. ಮನುಷ್ಯನನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ಕಲ್ಲಿನ ಮೇಲೆ ಹೆಸರನ್ನು ಕೆತ್ತಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಬೋರ್ಡಿನ ಮೇಲೆ ಹೆಸರನ್ನು ಬರೆಸಿಕೊಳ್ಳುವುದಕ್ಕಾಗಿ ಅಲ್ಲ, ಮ್ಯಾಗಜಿನ್ಗಳಲ್ಲಿ ಹೆಸರುಗಳನ್ನು ಬರೆಸಿಕೊಳ್ಳುವುದಕ್ಕಾಗಿ ಅಲ್ಲ, ಜೀವವಾದ್ಯ ಪಠ್ಯ ಪುಸ್ತಕದಲ್ಲಿ ಹೆಸರನ್ನು ಬರೆಸಿಕೊಳ್ಳುವುದಕ್ಕಾಗಿ ಕೊಡಬೇಕು. ಇದೇ ಕೊಡುವುದರ ಸಂಕೇತ, ಇದೇ ಕೊಡುವುದರ ಸಂಕೇತ. ಪ್ರಿಯರೇ, ಹೀಗಿರುವಾಗ ನಮ್ಮ ಜೀವನದಲ್ಲಿ ದೇವರು ನಮಗೆ ಕೊಡ್ತಾ ಇದ್ದಾರೆ, ನಾವು ಇನ್ನೊಬ್ಬರಿಗೆ ಕೊಡುತ್ತೇವೆ ಅಷ್ಟೇ. ಆದರೆ ನಾವು ಬರುವಾಗ ಏನನ್ನು ಕೊಂಡು ತರಲಿಲ್ಲ, ಹೋಗುವಾಗಲೂ ಯಾವುದನ್ನು ಕೊಂಡು ಹೋಗುವುದಿಲ್ಲ. ಬರುವಾಗಲೂ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ, ಬರುವಾಗಲೂ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ. ನೋಡಿ, ಈ ದಿನಗಳಲ್ಲಿ ಕೊರೋನಾ ವೈರಸ್ನ ಮೂಲಕವಾಗಿ ಎಷ್ಟು ಸಾವಿರ ಜನ, ಲಕ್ಷಗಟ್ಟಲೆ ಲಕ್ಷಕ್ಕಿಂತ ಹೆಚ್ಚು ಜನ ಸತ್ತು ಹೋದರು. ಒಂದೇ ದಿನದಲ್ಲಿ ಮೊನ್ನೆ ಸಹ ಅಮೆರಿಕದಲ್ಲಿ 3,000 ಜನ ಮರಣಕ್ಕೀಡಾದರು. ಸತ್ತವರನ್ನ ಹೂಳಿಡಲು ಸಹ ಸಾಧ್ಯವಾಗುತ್ತಾ ಇಲ್ಲ. ಆಸ್ಟ್ರೇಲಿಯಾ ದೇಶ ಕಂಗಾಲಾಗಿ ಹೋಗಿದೆ. ಇಡೀ ವಿಶ್ವವೇ ಇಂದಿಗೂ ಸಹ ಕಂಗಾಲಾಗಿ ಹೋಗಿದೆ. ಏನು ಮಾಡಬೇಕೆಂಬುದಾಗಿ ಗೊತ್ತಾಗುತ್ತಾ ಇಲ್ಲ. ಹಣವಿದೆ. ಚೈನಾದಲ್ಲಿ $13 ಟ್ರಿಲಿಯನ್, $13 ಟ್ರಿಲಿಯನ್ ಕೋಟಿ. ಅಮೆರಿಕದವರ ಕೈಯಲ್ಲಿ $23 ಟ್ರಿಲಿಯನ್ ಕೋಟಿ. ಇಂಡಿಯಾದಲ್ಲಿ $2.9 ಟ್ರಿಲಿಯನ್ ಕೋಟಿ. ಹೀಗೆ ಆಸ್ಟ್ರೇಲಿಯಾದಲ್ಲಿ $1.9 ಟ್ರಿಲಿಯನ್ ಕೋಟಿ. ಒಂದೊಂದು ದೇಶದಲ್ಲಿಯೂ ಇದೆ, ಕೊಳಿತಾ ಇದೆ. ಆದರೆ ಹಣ ಯಾರಿಗೂ ಜೀವವನ್ನು ಕೊಡ್ತಾ ಇಲ್ಲ. ಹಣದಿಂದ ಜೀವ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಣವನ್ನು ಇಟ್ಟುಕೊಂಡು ಸೇವೆ ಮಾಡ್ತೀವಿ ಅಂದ್ರೆ, ಆದರೂ ಸಹ ದೇವರು ಸೇವೆಗೆ ಒಂದು ಸಮಯವನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಕೈಲಿರುವಂತಹ ಹಣವನ್ನ ಇಷ್ಟು ಕಾಲ ನಾವು ಬರ ಪ್ರದೇಶಗಳಿಗೆ, ಫ್ಲಡ್ ಬಂದಂತಹ ಪ್ರದೇಶಗಳಿಗೆ, ಅಥವಾ ನೀರು ಪ್ರವಾಹ ಬಂದಂತಹ ಪ್ರದೇಶಗಳಿಗೆ, ಭೂಕಂಪವಾದ ಪ್ರದೇಶಗಳಿಗೆ ನಾವು ಕಳಿಸ್ತಾ ಇದ್ದು. ಕಳಿಸುವಾಗ ಅದು ಎಷ್ಟೋ ಮಿಸ್ಯೂಸ್ ಆಗ್ತಾ ಇತ್ತು. ಆದರೆ ಈ ದಿನಗಳಲ್ಲಿ ದೇವರು ನಾವು ಇರುವಂತಹ ಸ್ಥಳದಲ್ಲಿಯೇ ನಮಗೆ ದಾನ ಮಾಡಲಿಕ್ಕೆ, ನಮಗೆ ಊಟವನ್ನು ಕೊಡಲಿಕ್ಕೆ ದೇವರು ಅನುವು ಮಾಡಿಕೊಟ್ಟಿದ್ದಾರೆ. ಇಂತಹ ದಿನಗಳಲ್ಲಿ
ನಾವು ಉಪಯೋಗಿಸಿಕೊಳ್ಳಬೇಕು. ಹಾಗೂ ಇಂತಹ ಕಾರ್ಯಗಳನ್ನು ಮಾಡುವವರನ್ನ ಪ್ರೋತ್ಸಾಹಿಸಬೇಕು, ಇಂತಹ ಕಾರ್ಯಗಳನ್ನು ಮಾಡುವವರನ್ನ ಉತ್ತೇಜಿಸಬೇಕು, ಇಂತಹ ಕಾರ್ಯವನ್ನು ಮಾಡುವವರಿಗಾಗಿ ಪ್ರಾರ್ಥಿಸಬೇಕು. ಇನ್ನೂ ಹೆಚ್ಚೆಚ್ಚಾಗಿ ಇಂತಹ ಕಾರ್ಯಗಳನ್ನು ಮಾಡಲು ಬಯಸುವವರಿಗಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮ ಕೈಯಿಂದಾದ ಸಹಾಯವನ್ನು ನಾವು ಕೊಡಬೇಕು. ಕೊಡಿರಿ, ನಿಮಗೆ ಕೊಡಲಾಗುವುದು. ಕೊಡಿರಿ, ನಿಮಗೆ ಕೊಡಲಾಗುವುದು. ಇದು ನಾವು ಕೊಡುವಂತಹ ದಿವಸ, ನಾವು ಕೊಡುವಂತಹ ಸಮಯ. ದೇವರು ನಮಗೆ ಕೊಡುವರು, ದೇವರು ನಮಗೆ ಕೊಡುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಮೂಲಕವೂ ಸಹ ಕೊಡಲ್ಪಡುತ್ತಿದೆ. ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಮೂಲಕವೂ ಸಹ ಕೊಡಲ್ಪಡುತ್ತಿದೆ. ಹೌದು ಪ್ರಿಯರೇ, ನಾವು ದೇವರ ಮಕ್ಕಳಾಗಿ ಜೀವಿಸ್ತಾ ಇದ್ದೇವೆ. ಬರೀ ನಮ್ಮ ಹೊಟ್ಟೆಪಾಡಿಗಾಗಿ ಮಾತ್ರ ಅಲ್ಲ, ಹೊಟ್ಟೆಪಾಡಿಗಾಗಿ ಮಾತ್ರವಲ್ಲ. ಯಾಕೆಂದರೆ ದೇವರು ನಮಗೆ ಹೊಟ್ಟೆಯನ್ನು ಕೊಟ್ಟಂತೆ ಪರರಿಗೂ ಸಹ ಹೊಟ್ಟೆಯನ್ನು ಕೊಟ್ಟಿದ್ದಾರೆ, ಪರರಿಗೂ ಸಹ ಹಸಿವನ್ನು ಕೊಟ್ಟಿದ್ದಾರೆ, ಮತ್ತೊಬ್ಬರಿಗೆ ದಾರಿದ್ರ್ಯವನ್ನು ಕೊಟ್ಟಿದ್ದಾರೆ. ಕೂಲಿ ಮಾಡುವವರಿಗೆ ಇವತ್ತು ಕೆಲಸವಿಲ್ಲ, ರೇಷನ್ ತೆಗೆದುಕೊಳ್ಳಲು ಆಹಾರವಿಲ್ಲ, ಅಕ್ಕಿ ದವಸ ಧಾನ್ಯಗಳಿಲ್ಲ. ಸರ್ಕಾರ ಕೊಡುತ್ತದೆ. ಎಷ್ಟು ಕೊಡುತ್ತದೆ ಸರ್ಕಾರ? ಎಷ್ಟು ಕೊಡುತ್ತದೆ? ಬರೀ ಸರ್ಕಾರ ಅಕ್ಕಿ ಕೊಡಬಹುದು. ಅಕ್ಕಿ ಕೊಟ್ಟರೆ ಆ 30 ಕೆಜಿ ಅಕ್ಕಿಲಿ ಮನೇಲಿರುವಂತಹ 5 ಜನ 6 ಜನ ತಿಂದು ಬದುಕಲಿಕ್ಕೆ ಆಗ್ತದ? ಸೀಮೆಣ್ಣೆ ಬೇಡವಾ? ಗ್ಯಾಸ್ ಬೇಡವಾ? ತರಕಾರಿ ಬೇಡವಾ? ಎಣ್ಣೆ ಬೇಡವಾ? ನೀರುಳ್ಳಿ ಬೇಡವಾ? ಎಷ್ಟು ಕ್ರಯಗಳಿದೆ, ಎಷ್ಟು ಕ್ರಯಗಳಿದೆ. ಪ್ರಿಯರೇ, ನಾವು ನಮ್ಮ ಕಣ್ಣು ಮುಂದೆ ಇರುವವರಿಗೆ ನಾವು ಕೊಡಬೇಕು. ನಾವು ಕಣ್ಣು ಮುಂದೆ ಇರುವವರಿಗೆ ನಾವು ಕೊಡಬೇಕು. ಕೊಡುವಾಗ ದೇವರು ನಮಗೆ ಕೊಡುತ್ತಾರೆ. ಈ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿಯೂ ಸಹ ಒಂದು ದಿನಕ್ಕೆ 300 ಜನರಿಗೆ ಆಹಾರವನ್ನ ವಿತರಿಸುವಂತಹ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಿಯರೇ, ದೇವರು ನಮಗೆ ಕೊಡುವಾಗ ನಾವು ಕೊಡಬೇಕು. ಕೊಡಬೇಕು ಎಂಬುದು ಪವಿತ್ರಾತ್ಮ ಪ್ರೇರಣೆಯಿಂದ ನಮ್ಮ ಅಂತರಾಳದಲ್ಲಿ ಬರಬೇಕು. ಮತ್ತೊಬ್ಬರು ಹೇಳಿ ಬಲವಂತ ಮಾಡಿ ಅಲ್ಲ. ಮತ್ತೆ ಕೊಟ್ಟ ಬಳಿಕ ನಾನು ಕೊಟ್ಟೆ, ನಾನು ಮಾಡಿದೆ, ಇಲ್ಲ. ನಿನ್ನ ಬಲಗೈ ಕೊಟ್ಟದ್ದು ಎಡಗೈಗೂ ತಿಳಿಯದಿರಲಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಕೊಡಲು ಮನಸ್ಸುಳ್ಳವನಿಗೆ, ಕೊಟ್ಟ ಕೈಯುಳ್ಳವನಿಗೆ ದೇವರು ಇನ್ನೂ ಹೆಚ್ಚಾಗಿ ಕೊಡುವರು. ಆದ್ದರಿಂದ ಈ ದಿನಗಳಲ್ಲಿ ನಮ್ಮ ಪರಿವಾರದಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಸ್ಥಳದಲ್ಲಿ ನಾವು ಕೊಡುವಂತೆ ದೇವರು ನಮ್ಮ ಮುಂದೆ ಸಹಾಯಾರ್ಥಿಗಳನ್ನ ಇಟ್ಟಿದ್ದಾರೆ, ಬಡವರನ್ನ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದರಿಂದ ಚಿಂತಿಸಬೇಕಾಗಿರುವುದು ನೀವು, ತೀರ್ಮಾನಿಸಬೇಕಾಗಿರುವುದು ನೀವು, ಕೊಡಬೇಕಾಗಿರುವುದು ನೀವು, ಆಶೀರ್ವಾದನ ಪಡೆದುಕೊಳ್ಳಬೇಕಾಗಿರುವುದು ನೀವು. ಅದರಿಂದ ನಿಮ್ಮ ಕೈಯಲ್ಲುಂಟು ನಿಮ್ಮ ಖಜಾನೆಯ ಬೀಗ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಬಡವರಿಗೆ ದಯೆ ತೋರಿಸುವವನು ದೇವರಿಗೆ ಸಾಲ ಕೊಡುವನು ಎಂಬುದಾಗಿ. ಬಡವರಿಗೆ ದಯೆ ತೋರಿಸುವನು. ನೀನು ಒಂದು ಹೊತ್ತು ಅನ್ನವನ್ನು ಕೊಟ್ಟರೂ ಸಹ ನೀನು ದೇವರಿಗೆ ಸಾಲ ಕೊಡುವೆ ಎಂಬುದಾಗಿ. ಹಾಗೆ ನಾನು ಕೊಡುವ ಒಂದೊಂದು ಸಹಾಯ ಹಸ್ತವೂ ಸಹ ದೇವರಿಗೆ ಕೊಡುವ ಸಾಲವಾಗಿರುತ್ತದೆ, ದೇವರಿಗೆ ಕೊಡುವ ಸಾಲವಾಗಿರುತ್ತದೆ. ಅದರಿಂದ ಪ್ರಿಯ ಸಹೋದರನೇ, ಸಹೋದರಿಯೇ, ನಿನ್ನ ಜೀವನದಲ್ಲಿ ನೀ ಆಲೋಚಿಸು, ನೀ ಚಿಂತಿಸು. ಯಾರಿಗೆ, ಯಾವುದಕ್ಕಾಗಿ, ಒಳಿತಿಗಾಗಿ, ಹಸಿವಿಗಾಗಿ, ರೋಗಿಗಾಗಿ, ಅಥವಾ ನೊಂದವನಿಗಾಗಿ, ಆಶ್ರಿತನಿಲ್ಲದವನಿಗಾಗಿ ನಿನಗೆ ಕೊಡಬೇಕೆಂಬ ಮನಸ್ಸು ಪವಿತ್ರಾತ್ಮರಿಂದ ನಿನ್ನಲ್ಲಿ ತುಂಬಲ್ಪಟ್ಟಿದ್ದೆ ಆದರೆ ಖಂಡಿತವಾಗಿಯೂ ನೀನು ಕೊಡಲು ಶಕ್ತನು ಎಂಬುದಾಗಿ ತಿಳಿದು ನಿನ್ನ ಪೂರ್ಣ ಮನಸ್ಸಿನಿಂದ ನೀ ಕೊಡಲು ಯತ್ನಿಸು. ಕೊಡುವ ಕೈಯನ್ನು ಕಚ್ಚುವವನ ಪಕ್ಕದಲ್ಲಿ ಇಟ್ಟುಕೊಳ್ಳಬೇಡ. ಕೊಡುವಂತ ನಿನ್ನ ಕೈಯನ್ನು ಕಚ್ಚುವ ಮಿತ್ರನ ಕಿವಿಗೆ ನೀನು ಕಿವಿಗೊಡಬೇಡ. ಯಾಕೆಂದರೆ ದಾನವಾಗಿ ನೀ ಕೊಡಲು ಪವಿತ್ರಾತ್ಮ ನಿನಗೆ ಪ್ರೇರಣೆಯನ್ನು ಕೊಡುವಾಗ ಮತ್ತೊಬ್ಬನಿಗೆ ಯಾಕೆ ಕೊಡ್ತೀಯಾ, ನೀನು ಕೊಡಬೇಡ, ಅದು ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ನಿನಗೆ ಯಾಕೆ ಬೇಕು, ಅವ್ರು ತಿಂದು ಬಿಡ್ತಾರೆ, ಅವ್ರು ಮಾಡ್ತಾರೆ, ಕೇಳಬೇಡಿ. ಕೊಡುವ ಕೈ ನಿಮ್ಮದು, ಪಡೆದುಕೊಳ್ಳುವ ಆಶೀರ್ವಾದ ನಿಮಗೆ. ನೀವು ಕೊಡುವ ಕೈಯನ್ನ ಇನ್ನೊಬ್ಬನು ಕಚ್ಚಲು ಅವಕಾಶ ಕೊಟ್ಟು ಅವನಿಂದ ನಿಮಗೆ ಬರುವಂತಹ ಆಶೀರ್ವಾದವನ್ನು ಕಳೆದುಕೊಳ್ಳಬೇಡಿ. ಪ್ರೈಸ್ ದಿ ಲಾರ್ಡ್. ಕೊಡುವ ವಿಷಯದಲ್ಲಿ, ಮಾಡುವ ವಿಷಯದಲ್ಲಿ, ಪ್ರಾರ್ಥಿಸುವ ವಿಷಯದಲ್ಲಿ, ಕೆಟ್ಟದ್ದನ್ನು ಬಿಟ್ಟು ಬಿಡುವ ವಿಷಯದಲ್ಲಿ ಮತ್ತೊಬ್ಬರಿಗೆ ಕಿವಿಗೊಡಬಾರದು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಪ್ರಾರ್ಥಿಸು. ಒಂದು ಪಕ್ಷ ನಿಮಗೆ ಯಾರಿಗಾದ್ರೂ ಯಾವ ವಿಧದಲ್ಲಾದರೂ ಸಹಾಯ ಮಾಡಬೇಕು ಎಂಬಂತಹ ಮನಸ್ಸು ನಿಮ್ಮಲ್ಲಿ ಬಂದರೆ ನೀವು ನಮ್ಮೊಡನೆ ಸಂಪರ್ಕವನ್ನ ಮಾಡಬಹುದು. ಪ್ರೈಸ್ ದಿ ಲಾರ್ಡ್.
ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ 93ರಲ್ಲಿ, ವಹಿಸಿಯನು ಪ್ರಭು ರಾಜ್ಯಾಧಿಕಾರವನ್ನು, ಧರಿಸಿಯನು ಘನತೆಯ ವಸ್ತ್ರ ಲಾಂಛವನ್ನು. ರಾಜ್ಯಾಧಿಕಾರವು ಅವನದೇ, ಘನತೆಯು ಅವನದೇ, ವಸ್ತ್ರಾಲಂಕಾರವು ಅವನದೇ. ರಾಜನು ಎಂದಾಗ ಹೇಗಿರುತ್ತಾನೆ? ಪ್ರಭು ಎಂದರೆ ರಾಜ್ಯ, ರಾಜ್ಯಾಧಿಕಾರವು ಅವನದೇ. ರಾಜ್ಯವು, ಅಧಿಕಾರವು, ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ ಎಂಬುದಾಗಿ ನಾವು ಆಡುತ್ತೇವೆ. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಹಾಗೆ ಪ್ರಭು ರಾಜ್ಯಾಧಿಕಾರಿ ಆಗಿದ್ದಾನೆ. ಅವನು ಘನತೆಯ ವಸ್ತ್ರ ಲಾಂಛನವನ್ನು ತೊಟ್ಟಿದ್ದಾನೆ. ಅವನ ವಸ್ತ್ರವನ್ನು ನೋಡುವಾಗಲೇ ಅವನು ಪ್ರಭು, ಅವನು ರಾಜನು ಎಂಬುವಂತಹ ಒಂದು ಮನೋಭಾವನೆ. ಹಾಗೆ ಆತನ ಸ್ವಭಾವವನ್ನು ನೋಡುವಾಗಲೇ ಈತನು ದೇವರು ಎಂಬಂತಹ ಮನೋಭಾವನೆ ನಮ್ಮಲ್ಲಿ ಒಮ್ಮೆ ಅರಿಯುತ್ತದೆ. ಹೌದು ಪ್ರಿಯರೇ, ಕೀರ್ತನೆಗಾರನ ನುಡಿಗಳನ್ನು ನಾವು ಧ್ಯಾನಿಸಬೇಕು. ನಿನ್ನ ಸಿಂಹಾಸನ ಸ್ಥಿರ ಆದಿಯಿಂದ, ನೀನಿರುವೆ ಪ್ರಭು ಅನಾದಿಯಿಂದ ಎಂಬುದಾಗಿ. ನಿನ್ನ ಆಜ್ಞೆಗಳು ಪ್ರಭು ಸುಸ್ಥಿರ, ನಿನ್ನ ಆಲಯಕ್ಕೆ ಪವಿತ್ರತೆ ಅರ್ಹ, ಯುಗಯುಗಾಂತರಕ್ಕೋದ ಅರ್ಹ ಎಂಬುದಾಗಿ. ವಹಿಸಿಯನು ಪ್ರಭು ರಾಜ್ಯಾಧಿಕಾರವನ್ನು, ಧರಿಸಿಯನು ಘನತೆಯ ವಸ್ತ್ರಲಾಂಛನವನ್ನು, ತೊಟ್ಟಿಯನು ಶೌರ್ಯವೆಂಬ ನಡುಕಟ್ಟನ್ನು, ಸ್ಥಿರಪಡಿಸಿಯನು ಕದಲದಂತೆ ಜಗವನ್ನು. ಜಗವನ್ನು ಕದಲದಂತೆ ಸ್ಥಿರಪಡಿಸಿರುವಂತಹ ದೇವರ ಮಕ್ಕಳು ನಾವು. ದೇವರನ್ನು ಅರಿತುಕೊಳ್ಳಬೇಕು, ಹೊಸ ಜನ್ಮವನ್ನು ಪಡೆಯಬೇಕು. ದೇವರನ್ನು ಅರಿತುಕೊಳ್ಳಬೇಕಾದ್ರೆ ನಾವು ಹೊಸ ಜನ್ಮವನ್ನು ಪಡೆಯಬೇಕು, ಹೊಸ ಜೀವನವನ್ನು ಪ್ರಾರಂಭಿಸಬೇಕು. ಹಳೆಯ ಜೀವನದಿಂದ ಹೊಸ ಜೀವನಕ್ಕೆ ಬರಬೇಕು. ಕತ್ತಲ ಜೀವನದಿಂದ ನಾವು ಬೆಳಕಿನ ಜೀವನಕ್ಕೆ ಬರಬೇಕು. ಮತ್ತೊಬ್ಬರಿಗೆ ಬೆಳಕಾಗಬೇಕು, ಮತ್ತೊಬ್ಬರಿಗೆ ರುಚಿ ಕೊಡುವ ಉಪ್ಪಾಗಬೇಕು. ಉಪ್ಪೇ ಸಪ್ಪೆ ಆದರೆ ಏನು ಮಾಡ್ಲಿಕ್ಕಾಗ್ತದೆ? ಅದನ್ನ ಕಾಲಿನಲ್ಲಿಂದ ಹಾಕಿ ತುಳಿದು ಬಿಡ್ತಾರೆ ಎಂಬುದಾಗಿ ಯೇಸುಸ್ವಾಮಿ ನುಡಿಯುವಂತ ವಾಕ್ಯನ ನಾವು ನೋಡ್ತೇವೆ. ಹೀಗೆ ನಾವು ರುಚಿ ಕೊಡುವ ಉಪ್ಪು, ಪರರಿಗೆ ರುಚಿ ಕೊಡುವ ಉಪ್ಪಾಗಬೇಕು. ಕಾಲಿನಲ್ಲಿ ತುಳಿಸಿಕೊಳ್ಳುವವರಾಗಬಾರದು. ಹೊಸ ಜನ್ಮವನ್ನು ಪಡೆಯಬೇಕು. ದೇವರ ಆತ್ಮದಿಂದ ಹುಟ್ಟಿದವರಾಗಬೇಕು. ಯೇಸುಸ್ವಾಮಿ ಯೋಹಾನ ಶುಭ ಸಂದೇಶದಲ್ಲಿ 3ನೇ ಅಧ್ಯಾಯದಲ್ಲಿ ನಿಕೋದೇಮನಿಗೂ ಯೇಸುಸ್ವಾಮಿಗೆ ಬರುವಂತಹ ಒಂದು ವಾಗ್ವಾದವನ್ನು ನಾವು ನೋಡ್ತೇವೆ. ಯೇಸುಸ್ವಾಮಿ ನಿಕೋದೇಮನಿಗೆ ಹೇಳ್ತಾರೆ, ನೀವು ಹೊಸ ಜನ್ಮ ಪಡೆಯಬೇಕೆಂದ್ರೆ ನಾನು ಹೇಳಿದ್ದನ್ನು ಕೇಳಿ ಬೆರಗಾಗಬೇಕಿಲ್ಲ ಎಂಬುದಾಗಿ ಯೇಸುಸ್ವಾಮಿ ನಿಕೋದೇಮನಿಗೆ ಹೇಳಿದ ಮಾತನ್ನು ನಾವು ಕೇಳುತ್ತೇವೆ. ಗಾಳಿ ತನಗೆ ತೋಚಿದ ಕಡೆ ಹೋಗ್ತದೆ ಅಲ್ವಾ? ಗಾಳಿ ತನಗೆ ಬೇಕಾದ ಕಡೆ ಹೋಗಿ ಪೂರ್ವಕ್ಕೂ ಹೋಗ್ಬೋದು, ಪಶ್ಚಿಮಕ್ಕೂ ಬರ್ಬೋದು, ಉತ್ತರಕ್ಕೂ ಹೋಗ್ಬೋದು, ದಕ್ಷಿಣಕ್ಕೂ ಹೋಗ್ಬೋದು. ಆದರೆ ಬರುವಾಗ ಗಾಳಿಗೆ ಶಬ್ದ ಮಾತ್ರ ಇರ್ತದೆ ಅಷ್ಟೇ. ಅದು ಎಲ್ಲಿಂದ ಬರ್ತದೆ, ಎಲ್ಲಿ ಹೋಗ್ತದೆ ಎಂಬುದು ನಮಗೆ ಗೊತ್ತಿಲ್ಲ. ಹಾಗೆಯೇ ದೇವರ ಆತ್ಮದಿಂದ ಹುಟ್ಟಿದ ಪ್ರತಿಯೊಬ್ಬರು ಆ ಗಾಳಿಯಂತೆಯೇ ಎಂಬುದಾಗಿ ದೇವರ ಯೇಸುಸ್ವಾಮಿ ಹೇಳ್ತಾರೆ. ಅದಕ್ಕೆ ಪ್ರಶ್ನೆಯಾರ್ಥಿಯಾಗಿ ನಿಕೋದೇಮ ಕೇಳ್ತಾನೆ, ಸ್ವಾಮಿ ಇದು ಹೇಗೆ ಸಾಧ್ಯ? ಯೇಸುಸ್ವಾಮಿ ಅವನಿಗೆ ಹೇಳ್ತಾನೆ ನೋಡಿ, ಯೇಸುಸ್ವಾಮಿ ಅವನ ಬಗ್ಗೆ ಇಟ್ಟಂತ ಒಂದು ಚಿಂತೆ, ಯೇಸುಸ್ವಾಮಿಯ ಚಿಂತೆ, ನಿಕೋದೇಮನ ಬಗ್ಗೆ ಇದ್ದಂತ ಒಂದು ಅಭಿಪ್ರಾಯ, ಯೇಸುವಿನ ಅಭಿಪ್ರಾಯ. ಇಸ್ರಾಯೇಲಿನ ಹೆಸರಾಂತ ಬೋಧಕನಾದ ನಿನಗೆ ಇದು ಅರ್ಥವಾಗ್ಲಿಲ್ವಾ ಅಂತ ಕೇಳ್ತಾರೆ. ಅಂದ್ರೆ ಅವನು ನಿಕೋದೇಮ ಇಸ್ರಾಯೇಲ್ನ ಹೆಸರಾಂತ ಬೋಧಕನಾಗಿದ್ದ, ಪ್ರೀಚರ್ ಆಗಿದ್ದ, ಶುಭ ಸಂದೇಶ ಸಾರುವನಾಗಿದ್ದ, ಧರ್ಮಶಾಸ್ತ್ರವನ್ನು ಕುರಿತು, ಸತ್ಯವನ್ನು ಕುರಿತು. ಯೇಸುಸ್ವಾಮಿ ಇಂತಹ ವಿಷಯವನ್ನು ಹೇಳುವಾಗ ಅವನ ತಲೆಗೆ ಹೋಗಲಿಲ್ಲ, ಇದೇನಪ್ಪ ಇವರಿಗೆ ಹೇಳ್ತಾ ಇದ್ದಾರೆ, ಹೇಗೆ ಹೊಸದಾಗಿ ಹುಟ್ಟೋದು, ಹೇಗೆ ಸಾಧ್ಯ? ತಿರ್ಗಾ ತಾಯಿ ಗರ್ಭಕ್ಕೆ ಹೋಗಿ ತಿರ್ಗಾ ನಾವು ಹುಟ್ಟಕ್ಕಾಗ್ತದ? ಇದು ಹೇಗೆ ಸಾಧ್ಯ? ಪ್ರಶ್ನಾರ್ಥಕ ಚಿಹ್ನೆ. ಯೇಸುಸ್ವಾಮಿ ಹೇಳ್ತಾರೆ, ಭೂಲೋಕದ ವಿಷಯನ ಕುರಿತು ನಾನು ಮಾತಾಡುವಾಗಲೇ ಇದು ನಿನಗೆ ವಿಶ್ವಾಸವಿಲ್ಲ ಅಂದಮೇಲೆ ಸ್ವರ್ಗಲಾಕೋದ ವಿಷಯವನ್ನು ಕುರಿತು ನಾನು ಮಾತಾಡಿದ್ರೆ ನಿನಗೆ ವಿಶ್ವಾಸ ಬರ್ತದ? ವಿಶ್ವಾಸಲಿಕ್ಕೆ ಆಗ್ತದ? ವಿಶ್ವಾಸಿಸಿದು ಉಂಟೆ? ಸ್ವರ್ಗದಿಂದ ಇಳಿದು ಬಂದಂತಹ ನರಪುತ್ರನೇ ಹೊರತು ಬೇರೆ ಯಾರು ಸ್ವರ್ಗಕ್ಕೆ ಏರಿ ಹೋದವರಲ್ಲ, ಇದುವರೆಗೂ ಸ್ವರ್ಗಕ್ಕೆ ಯಾರು ಏರಿ ಹೋದವರಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ.
ಲೋಕದಿಂದ ಇಳಿದು ಬಂದವರು ಅವರೊಬ್ಬರೇನೆ. ಬೇರೆ ಯಾರಾದ್ರೂ ಇಳಿದು ಬಂದ್ರ? ಸ್ವರ್ಗಲೋಕದಿಂದ ಇಳಿದು ಬಂದವರು ಯಾರಾದ್ರೂ ಇದ್ದಾರ? ಹೇಳ್ಬೋದು. ಒಬ್ರು ಹೋದ್ರು ಸ್ವರ್ಗಲೋಕಕ್ಕೆ. ಹೇಗೆ? ರಥದಲ್ಲಿ ಏರಿ ಹೋದ್ರು. ಇಲ್ಲ, ಆದ್ರೆ ಅವರು ಸ್ವರ್ಗಲೋಕದಿಂದ ಇಳಿದು ಬರಲಿಲ್ಲ. ಸ್ವರ್ಗಲೋಕದಿಂದ ಅವರು ಇಳಿದು ಬರಲಿಲ್ಲ. ಸ್ವರ್ಗಲೋಕದಿಂದ ಇಳಿದು ಬಂದ ನರಪುತ್ರನೇ ಹೊರತು ಬೇರೆ ಯಾರು ಸ್ವರ್ಗಕ್ಕೆ ಏರಿ ಹೋಗಲಿಲ್ಲ. ಹೇಗೆ ಬಂದರೂ ಹಾಗೆ ಯಾರು ಹೋಗಲಿಲ್ಲ. ಅದಕ್ಕೆ ಸ್ವಾಮಿ ಉದಾಹರಣೆಯನ್ನು ಕೊಡ್ತಾರೆ. ಮೋಶೆ ನಿಯಮವನ್ನು ತೆಗೆದುಕೊಂಡು. ಯಾಕಂದ್ರೆ ನಿಕೋದೇಮ ಧರ್ಮಶಾಸ್ತ್ರ ಅರಿತವನಾಗಿದ್ದ. ಅವತ್ತು ಹೊಸ ಒಡಂಬಡಿಕೆ ಇಲ್ಲ, ಹೌದಲ್ಲ, ಧರ್ಮಶಾಸ್ತ್ರ ಮಾತ್ರ ಇತ್ತು, ಓಲೆಗಳ ಗ್ರಂಥಗಳು ಮಾತ್ರ ಇತ್ತು. ಮೋಶೆಯಲ್ಲಿ ಮಾತ್ರ ಭರವಸೆ ಇತ್ತು ಅವರೆಲ್ಲರಿಗೂ. ಎಲ್ಲರೂ ಆ ಕಾಲದಲ್ಲಿ ಮೋಶೆ ಮೇಲೆ ಮಾತ್ರ ಎಲ್ಲರಿಗೂ ಭರವಸೆ. ಯಾಕೆಂದ್ರೆ ಇಸ್ರಾಯೇಲ್ನ ಮಧ್ಯದಲ್ಲಿ ಮೋಶೆ ಮಾಡಿದಂತ ಮಹತ್ ಕಾರ್ಯಗಳು ಯೇಸುಸ್ವಾಮಿ ಮಾಡಲಿಲ್ಲ. ಕಡಲನ್ನ 2 ಭಾಗವಾಗಿ ಯೇಸುಸ್ವಾಮಿ ಮಾಡಲಿಲ್ಲ. ಮೋಶೆಯಂತೆ 1 ಲಕ್ಷ ಜನರನ್ನ ಈಜಿಪ್ಟಿನಿಂದ ಇಸ್ರಾಯೇಲಿಗೆ ಕರೆದುಕೊಂಡು ಹೋಗಲಿಲ್ಲ. ಬಂಡೆಯಿಂದ ನೀರನ್ನು ಕೊಡಲಿಲ್ಲ. ಬಾವಿಯಿಂದ ಮಾತ್ರ ನೀರನ್ನ ಕೇಳಿದ್ರು ಕುಡಿಲಿಕ್ಕೆ. ಮನ್ನವನ್ನ ಕೊಡಲಿಲ್ಲ. ಸ್ವರ್ಗದಿಂದ ಮನ್ನ ಬೀಳುವ ಹಾಗೆ ಮಾಡಲಿಲ್ಲ. 5 ರೊಟ್ಟಿಯನ್ನು 5,000 ಜನರಿಗೆ ಹಂಚುವಂತೆ ಮಾಡಿದರು. ಜನರ ಕೈಯಿಂದಲೇ ತೆಗೆದು ಜನರ ಕೈಯಿಂದಲೇ ಅದನ್ನು ಉಪಯೋಗಿಸುವಂತೆ ಮಾಡಿದರು. ನೀರನ್ನು ಕೊಡಲಿಲ್ಲ ಬಂಡೆಯಿಂದ. ಆದರೆ ಕಾನಾ ಊರಿನ ಮಹೋತ್ಸವದಲ್ಲಿ ದ್ರಾಕ್ಷರಸವನ್ನು ಕೊಟ್ಟರು. ಹೀಗೆ ಮೋಶೆ ಮಾಡಿದಂತ ಮಹತ್ ಕಾರ್ಯಗಳು ಯಹೂದ್ಯರಲ್ಲಿ ಸಂಪೂರ್ಣವಾಗಿ ನೆಲೆ ನಿಂತಿತ್ತು. ಯೇಸುಸ್ವಾಮಿ ಮಾಡಿದಂತ ಮಹತ್ ಕಾರ್ಯಗಳು ಅವರ ಕಣ್ಣಿಗೆ ದೊಡ್ಡದಾಗಿ ಏನೂ ಕಾಣಲಿಲ್ಲ. ಅದರಿಂದ ಯೇಸುಸ್ವಾಮಿ ಮೋಶೆಯನ್ನು ಕುರಿತೇ ಮೋಶೆನ ಉದಾಹರಣೆಯಾಗಿ ಇಟ್ಟುಕೊಂಡು ಹೇಳ್ತಾರೆ. ಮೋಶೆ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲೆ ಕೇರಿಸಿದನು. ಯಾಕೆ? ದೇವರು ಹೇಳಿದ್ರು, ಒಂದು ಕಂಚಿನ ಸರ್ಪವನ್ನು ಮಾಡಿ ನೀ ಮೇಲೆ ಎತ್ತು. ಏನನ್ನು ಮಾಡಿ? ಕಂಚಿನ ಸರ್ಪವನ್ನು ಮಾಡಿ. ಹಾಗಾದ್ರೆ ಅದು ವಿಗ್ರಹ ಆರಾಧನೆಯ ವಿಗ್ರಹವಾಯಿತೆ? ವಿಗ್ರಹ ಆಯ್ತಲ್ಲ. ಕಂಚಿನ ಸರ್ಪ ವಿಗ್ರಹ ಆಯ್ತಲ್ವಾ? ದೇವರು ಹೇಳ್ತಾ ಇದ್ದಾರೆ, ಅದನ್ನು ಎತ್ತಿದ್ರೆ ಸಾಕು, ಆ ವಿಗ್ರಹನ ಯಾರು ನೋಡ್ತಾರೆ ಅವ್ರಿಗೆಲ್ಲರಿಗೂ ಜೀವ ಬರ್ತದೆ, ಅವರೆಲ್ಲ ಸಂರಕ್ಷಿಸಿಕೊಡ್ತಾರೆ ಎಂಬುದಾಗಿ. ಏನು ಉತ್ತರ ಕೊಡುದು? ಏನು ಉತ್ತರ ಕೊಡ್ತೀರಿ? ಏನು ಉತ್ತರ ಕೊಡ್ಲಿಕ್ಕೆ ಆಗ್ತದೆ? ಮರುಭೂಮಿಯಲ್ಲಿ ಸರ್ಪವನ್ನು ಮೇಲೆ ಕೇರಿಸಿದರು. ದೇವರಿಗೆ ವಿರುದ್ಧವಾಗಿ, ಮೋಶೆಗೆ ವಿರುದ್ಧವಾಗಿ ಗೊಣಗುಟ್ಟುವಾಗ, ಎರಡನೆಯದಾಗಿ ದೇವರ ಆಜ್ಞೆಗಳಿಗೆ ಮಣಿಯದೆ ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ತಮ್ಮಲ್ಲಿದ್ದಂತಹ ಈಜಿಪ್ಟಿನಿಂದ ತೆಗೆದುಕೊಂಡು ಬಂದಂತಹ ಎಲ್ಲ ಬಂಗಾರವನ್ನ ಬೆಂಕಿಗೆ ಹಾಕಿ ಕರಗಿಸಿ ಒಂದು ಕರುವನ್ನ ಮಾಡಿ, ಕರುವಾಗಿ ಅದು ಹೊರಬರುವಾಗ ಇದೇ ದೇವರು ಎಂಬುದಾಗಿ, ನಮ್ಮನ್ನು ರಕ್ಷಿಸಿದಂತಹ ದೇವರು, ಈಜಿಪ್ಟಿನಿಂದ ನಮ್ಮನ್ನು ಕರೆದುಕೊಂಡು ಬಂದಂತಹ ದೇವರು ಇದೇ ಎಂಬುದಾಗಿ ಆ ವಿಗ್ರಹವನ್ನು ಆರಾಧಿಸುವಾಗ ದೇವರು ಕೋಪಗೊಂಡು ವಿಷಸರ್ಪಗಳು ಅಲ್ಲಿ ಬರುವಂತೆಯೂ, ಆ ವಿಷಸರ್ಪಗಳು ಎಲ್ಲರನ್ನ ಕಚ್ಚುವಂತೆಯೂ, ಕಚ್ಚಿದವರಲ್ಲಿಯೂ ಸಾವಿಗೆ ಈಡಾಗುವಂತೆಯೂ ಮಾಡಲು ಪ್ರಾರಂಭಿಸಿದರು. ಕೊನೆಗೆ ಪ್ರಾರ್ಥಿಸುವಾಗ, ದೇವರ ಕರುಣೆಗಾಗಿ ಪ್ರಾರ್ಥಿಸಿ ಮೊರೆ ಇಡುವಾಗ ದೇವರು ಮತ್ತೆ ಹೇಳಿದರು. ವಿಷಸರ್ಪಗಳಿಂದ ಕಚ್ಚಲ್ಪಟ್ಟವರನ್ನ ನೋಡಿ ಯೇಸು ದೇವರು ಹೇಳಿದರು, ನೀನೊಂದು ಕೆಲಸ ಮಾಡು, ಒಂದು ಕಂಚಿನ ವಿಷಸರ್ಪವನ್ನು ಮಾಡು. ಕಂಚಿನ ಒಂದು ವಿಷಸರ್ಪವನ್ನು ನೀ ಮಾಡು. ಕಂಚಿನ ಆಕಾರದಲ್ಲಿ ಸರ್ಪವನ್ನ ಮಾಡಿ ನೀ ಮೇಲೆ ಎತ್ತಿ ಇಡಿ. ಯಾರೆಲ್ಲ ಆ ಮೇಲೆ ಎತ್ತಿ ಹಿಡಿದಂತಹ ಆ ಕಂಚಿನ ಸರ್ಪದ ವಿಗ್ರಹವನ್ನ ನೋಡಿದರು, ಅವರೆಲ್ಲರೂ ಜೀವಂತರಾದರು. ಯೇಸು ಸ್ವಾಮಿ ಹೇಳ್ತಾರೆ, ಹಾಗೆಯೇ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವವನ್ನ ಪಡೆಯುವಂತೆ ನರಪುತ್ರನನ್ನು ಸಹ ಮೇಲಕ್ಕೆ ಏರಿಸಬೇಕು. ಹಲ್ಲೆಲೂಯ, 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 ಹಲ್ಲೆಲೂಯ.
ನರಪುತ್ರನು ಸಹ ಮೇಲಕ್ಕೇರಿಸಬೇಕು. ಅಂದರೆ ಪಾಪಿಗಳಾಗಿ ಈ ಲೋಕದಲ್ಲಿ ಬೇಡವಾಗಿ ದೇವರಿಗೆ ವಿರುದ್ಧವಾಗಿ ಜೀವಿಸಿ ಈ ಲೋಕದಲ್ಲಿ ತೆಗೆಳಲ್ಪಟ್ಟಂತಹ ಪ್ರತಿಯೊಬ್ಬ ಮನುಷ್ಯನು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವಾಗ, ಆ ನರಪುತ್ರನಲ್ಲಿ ರಕ್ಷಕರಾಗಿರುವ ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡುವಾಗ, ನಿತ್ಯ ಜೀವವನ್ನ ಕೊಡುವಂತಹ ಪ್ರಭು ಯೇಸುವಿನ ತಲೆ ಎತ್ತಿ ನೋಡುವಾಗ, ಅಪಾ ನನ್ನನ್ನು ಕ್ಷಮಿಸಿ ಎಂದು ಹೇಳುವಾಗ, ಆ ತಂದೆಯ ಚಿತ್ತವನ್ನ ಯೇಸು ಸ್ವಾಮಿಯ ಆ ಪ್ರೀತಿ ಕ್ಷಮೆಯ ಆಜ್ಞೆಯನ್ನು ಪಾಲಿಸುವಾಗ, ಅಂದರೆ ಯಾರೆಲ್ಲ ಪ್ರಭು ಯೇಸುವಿನಲ್ಲಿ ವಿಶ್ವಾಸ ನೀಡುತ್ತಾರೋ ಅವರೆಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತೆ ನರಪುತ್ರನು ಸಹ ಒಂದು ಸರ್ಪದಂತೆ, ಅಂದರೆ ಒಂದು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟರು, ತನ್ನನ್ನೇ ಬರಿದು ಮಾಡಿಕೊಂಡರು. ಈಗ ಶಿಲುಬೆಯಲ್ಲಿ ತೂಗಿ ನಿಂತಿರುವ ಪ್ರಭು ಯೇಸುವನ್ನು ನೋಡಿದವರೆಲ್ಲರೂ, ಪ್ರಭು ಯೇಸು ನನಗಾಗಿ ಜನಿಸಿ, ನನಗಾಗಿ ಜೀವಿಸಿ, ನನಗಾಗಿ ಸತ್ತು, ನನಗಾಗಿ ಪುನರುತ್ಥಾನ ಹೊಂದಿದರು ಎಂದು ಯೇಸುವನ್ನು ವಿಶ್ವಾಸಿಸುವ ಪ್ರತಿಯೊಬ್ಬರು ಜೀವೋದ್ಧಾರವನ್ನು ಪಡೆಯುತ್ತಾನೆ, ನಿತ್ಯ ಜೀವವನ್ನು ಪಡೆಯುತ್ತಾನೆ ಎಂಬುದಾಗಿ. ಇಂದು ಆ ಕಂಚಿನ ವಿಷ ಸರ್ಪವನ್ನೆಲ್ಲ ನಿತ್ಯ ಜೀವವನ್ನೀಯುವಂತಹ ರಕ್ಷಕರಾಗಿರುವ ಲೋಕೋದ್ಧಾರಕರಾದ ಪ್ರಭು ಯೇಸುವನ್ನ ಇಂದು ಲೋಕವಿಡೀ ನೋಡುವಾಗ, ಆ ಲೋಕವೆಲ್ಲವೂ ಆ ಪ್ರಭು ಯೇಸುವನ್ನು ವಿಶ್ವಾಸಿಸುವಾಗ ನಾವೆಲ್ಲರೂ ಜೀವೋದ್ಧಾರವನ್ನು ಹೊಂದುವಂತೆ ಆಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಬೇರೆ ನಾವು ಚಿಂತಿಸಬೇಕು. ಆದಿ ಕ್ರೈಸ್ತ ಸಮಾಜದಲ್ಲಿ ಕುಟುಂಬ ಜೀವನ ಎಂಬುದು ತುಂಬಾ ಬಲಿಷ್ಠವಾಗಿತ್ತು. ಇದಕ್ಕೆ ಸಾಕ್ಷಿ ಈ ಪ್ರೇಷಿತರ ಕಾರ್ಯಕಲಾಪಗಳೇ ಎಂಬುದಾಗಿ ನಾವು ನೋಡ್ತೇವೆ. ನಾವು ನೋಡಿದೇವಲ್ಲ, ನಿನ್ನೆ ವಾಕ್ಯದಲ್ಲಿ, ಇವತ್ತಿನ ವಾಕ್ಯದಲ್ಲಿ ನಾವು ನೋಡಿದ್ದು, ಒಂದೇ ಮನಸ್ಸುಳ್ಳವರಾಗಿರ್ತಾ ಇದ್ರು, ಒಂದೇ ಹೃದಯ ಉಳ್ಳವರಾಗಿರ್ತಾ ಇದ್ರು. ಸಮಾಜದಲ್ಲಿ ರೊಟ್ಟಿ ಮುರಿಯುವಿಕೆಗಾಗಿ ಹಾಗೂ ಪ್ರಾರ್ಥನೆಗಾಗಿ ಎಲ್ಲರೂ ಜೊತೆ ಸೇರ್ತಾ ಇದ್ರು. ಅವರಲ್ಲಿ ಐಕ್ಯತೆ ಇತ್ತು, ಸಹಕಾರ ಇತ್ತು, ಪ್ರೀತಿ ಇತ್ತು, ಕ್ಷಮೆ ಇತ್ತು, ದಯೆ ಇತ್ತು, ಅನುಕಂಪ ಇತ್ತು, ಒಂದು ಬಾಂಧವ್ಯ ಇತ್ತು. ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ವಾಕ್ಯದಲ್ಲಿ. ಪ್ರಾರ್ಥನೆ ಇಲ್ಲದ ಮನೆ ಇರಲಿಲ್ಲ, ಪ್ರಾರ್ಥನೆ ಇಲ್ಲದ ಮನೆ ದೇವರಿಲ್ಲದ ಗುಡಿಯಂತೆ ಎಂಬುದಾಗಿ ತಿಳಿದವರು ಮನೆಯನ್ನೇ ದೇವಾಲಯವಾಗಿ ಮಾರ್ಪಡಿಸಿಕೊಳ್ತಾ ಇದ್ರು. ಅಲ್ಲಿಯೇ ರೊಟ್ಟಿ ಮುರಿಯುವಂತಹ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ರು. ಜೀವವಿಲ್ಲದ ದೇಹದಂತೆ, ಹೌದಲ್ಲ, ಪ್ರಾರ್ಥನೆ ಇಲ್ಲದ ದೇವರಿಲ್ಲದ ಗುಡಿಯಂತೆ, ಪ್ರಾರ್ಥನೆ ಇಲ್ಲದ ಮನೆ ದೇವರಿಲ್ಲದ ಗುಡಿಯಂತೆ, ಜೀವವಿಲ್ಲದ ದೇಹದಂತೆ. ಪ್ರಾರ್ಥನೆಯು ಕುಟುಂಬದ ಸದಸ್ಯರನ್ನ ಐಕ್ಯತೆಯಲ್ಲಿ ಒಟ್ಟುಗೂಡಿಸುತ್ತದೆ ಎಂಬುದಾಗಿ ಪ್ರೇಷಿತರ ವಿಶ್ವಾಸ ಸಂಗ್ರಹದಲ್ಲಿ ನಮಗೆ ಕಲಿಸಿಕೊಳ್ಳಿಕ್ಕಾಗ್ತದೆ. ಒಟ್ಟಾಗಿ ಅವರು ಭುಜಿಸುವಂತಹ ಭೋಜನ, ಕುಟುಂಬದ ಮಾತುಕತೆ, ಪ್ರೀತಿ ಹಾಗೂ ಹಂಚಿಕೊಳ್ಳುವಂತಹ ಮನೋಭಾವ, ಇದೆಲ್ಲವೇ ಸುಶ್ರೇಷ್ಠಕರ. ಪ್ರಾರ್ಥನೆ ಮತ್ತು ಸಹಭೋಜನ ಕುಟುಂಬ ಜೀವನದ ಯಶಸ್ವಿನ ಗುಣಲಕ್ಷಣಗಳಾಗಿತ್ತು ಎಂಬುದನ್ನು ಪ್ರೇಷಿತರ ಕಾರ್ಯಕಲಾಪಗಳು ಪ್ರಕಟಿಸುತ್ತದೆ. ಮತ್ತೆ ಅವರು ಮಾಡುತ್ತಿದ್ದಂತಹ ದಾನ ಧರ್ಮ, ತಮ್ಮ ಮನೆ ಮಾರು ಮಠಗಳನ್ನೆಲ್ಲವನ್ನ ಮಾರಿ ಪ್ರೇಷಿತರಿಗೆ ಪಾದಕಾಣಿಕೆಯಾಗಿ ಅರ್ಪಿಸುತ್ತಾ ಅವರು ದೇವರ ಸೇವೆಯನ್ನು ಮಾಡಲು, ದೇವರ ಸಾಮ್ರಾಜ್ಯವನ್ನು ಸಾರಲು ಅವರಿಗೆ ಸಂಪೂರ್ಣವಾಗಿ ತಮ್ಮನ್ನೇ ಒಪ್ಪಿಸಿಕೊಳ್ಳುತ್ತಾ ಇದ್ದಂತಹ, ತಮ್ಮ ಕಾಣಿಕೆಗಳನ್ನು ಒಪ್ಪಿಸಿಕೊಳ್ಳುತ್ತಾ ಇದ್ದಂತಹ ಮನೋಭಾವನೆ, ಇದೆಲ್ಲವೂ ನಿಜವಾಗಿ ನಾವು ಧ್ಯಾನಿಸಲು ಶ್ರೇಷ್ಠಕರವಾದದ್ದು. ನಾವು ಸಹ ಈ ದೈವ ಭಕ್ತರಂತೆ, ಭಕ್ತ ವಿಶ್ವಾಸಿಗಳಂತೆ ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು. ಇದೇ ಹೇಳುವುದು ನಾವು ದೇವರ ಆತ್ಮದಿಂದ ಹುಟ್ಟುವಂತಹ ಜೀವನ ಎಂಬುದಾಗಿ. ಈ ಒಂದು ಸದ್ಗುಣಗಳು, ಈ ಒಂದು ಸ್ವಭಾವಗಳು ನಮ್ಮಲ್ಲಿ ಬರುವಾಗಲೇ ನಾವು ದೇವರ ಆತ್ಮದಿಂದ ಹುಟ್ಟಿದವರು ಎಂಬುದಕ್ಕೆ ಸಾಕ್ಷಿ ಕೊಡುತ್ತದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ವಾಕ್ಯವಾಗಿರುವ ದೇವರ ಸನ್ನಿಧಿಯಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಹೀಗೆ ನಮ್ಮ ಜೀವನ ಇರುವಂತಹ ಜೀವನವಾಗಬಹುದು, ಇಲ್ಲದೆ ಇರುವಂತಹ ಜೀವನವಾಗಬಹುದು, ಅಥವಾ ಒಂದು ಪಕ್ಷ ದಾರಿದ್ರ್ಯ ಜೀವನವೇ ಆಗಬಹುದು, ಅಥವಾ ಸಿರಿ ಸಂಪತ್ತಿನ ಜೀವನವೇ ಆಗಬಹುದು. ಪ್ರಿಯರೇ, ನನಗೆ ಕೊಡಲು ಹಣವಿಲ್ಲದೆ ಇರಬಹುದು, ಚಿಂತೆ ಮಾಡಲೇಬೇಡಿ. ದೇವರು ನಿಮಗೆ ಪ್ರಾರ್ಥಿಸುವ ಹೃದಯವನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಶ್ರೇಷ್ಠವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಪ್ರಾರ್ಥನೆಗಿಂತ ಶ್ರೇಷ್ಠವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಹಣ ಇಂದಿದ್ದು ನಾಳೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ. ಇಂದು ಈ ಲೋಕದಲ್ಲಿ ಇರುವಂತಹ ಬಂಗಾರ,
ಮಣ್ಣಿನಿಂದ ತೆಗೆಯುತ್ತಲೇ ಇದ್ದಾರೆ. ಒಂದೊಂದು ದೇಶವು ನನಗೆ ಇಷ್ಟು ಟನ್, ಇಷ್ಟು 1000 ಟನ್ ಇದೆ ಎಂದು ಹೇಳಿಕೊಳ್ಳುತ್ತಲೇ ಇದೆ. ಒಂದೊಂದು ಮನೆಯಲ್ಲಿ 500 ಗ್ರಾಮ್, 1 ಕೆಜಿ, 2 ಕೆಜಿ, 3 ಕೆಜಿನ ನಾವು ನೋಡ್ತಾನೇ ಇದ್ದೇವೆ. ಬಂಗಾರಗಳು, ವಜ್ರಗಳು, ವೈಡೂರ್ಯಗಳು ತುಂಬುತ್ತಲೇ ಇದೆ. ಎಲ್ಲಿಂದ? ಪ್ರಕೃತಿಯಿಂದ ಎಲ್ಲ ಹೊರ ಬರ್ತಾನೇ ಇದೆ. ಆದಿ ಕಾಲದಿಂದ ಈ ಕಾಲದವರೆಗೂ ಬಂಗಾರ, ಅಂದು ಇದ್ದಂತಹ ಬಂಗಾರಗಳು ಈಗ ಹೊರಗಡೆ ತೆಗಿತಾ ಇರುವಂತಹ ಬಂಗಾರಗಳನ್ನ ಸೇರಿಸುವಾಗ ಎಷ್ಟು ಕೋಟಿ, ಟ್ರಿಲಿಯನ್ ಕೋಟಿ ಬಂಗಾರ, ಟನ್ ಬಂಗಾರ ಇದೆ ಅಂತ ನಮಗೆ ಗೊತ್ತಿಲ್ಲ. ಖನಿಜ ಸಂಪತ್ತು ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಈ ಖನಿಜ ಸಂಪತ್ತಲ್ಲಿ ಒಂದು ಚುಕ್ಕಿಯಾದರೂ, ಒಂದೇ ಒಂದು ಪಾಯಿಂಟ್ ಚುಕ್ಕಿಯನ್ನು ಸಹ ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾರಿಗಾದ್ರೂ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತದ? ನುಂಗಿ ಬಿಡ್ತೇನೆ ಅಂದ್ರೂ ಸಹ ತಗೊಂಡು ಹೋಗ್ಲಿಕ್ಕೆ ಆಗ್ತದ? ಅಥವಾ ಆ ಕಾಲದಿಂದ ಈ ಕಾಲದಲ್ಲಿ ಇರುವಂತಹ ಹಣದಲ್ಲಿ, ನಿನ್ನ ಕೈಲಿರುವಂತಹ ಲಕ್ಷವೋ ಕೋಟಿಗಟ್ಟಲೆಯೂ ಇರುವಂತಹ ಹಣದಲ್ಲಿ ಒಂದು ಪೈಸೆಯನ್ನ ನನಗೂ ನಿನಗೂ ಕೊಂಡು ಹೋಗ್ಲಿಕ್ಕೆ ಆಗ್ತದ? ನಮಗಿರುವಂತಹ ಅಷ್ಟೋ ಆಭರಣಗಳಲ್ಲಿ ಒಂದೇ ಒಂದು ಚಿಕ್ಕ ಉಂಗುರವನ್ನ ನಾವು ಕೊಂಡುಕೊಂಡು ಹೋಗ್ಲಿಕ್ಕೆ ಆಗ್ತದ? ಎಷ್ಟು 1000-100 ಎಕರೆ ಜಮೀನಿದ್ರು, ಎಷ್ಟು ಸೆಂಟ್ಸ್ ಇದ್ರು, ಅದರಲ್ಲಿ ಬರೀ 1 ಸ್ಕ್ವೇರ್ ಫೀಟ್ ನ, 1 ಇಂಚನ್ನ ನಾವು ಕೊಂಡು ಹೋಗ್ಲಿಕ್ಕೆ ಆಗ್ತದ? ಏನು ಪ್ರಯೋಜನ? ಯಾವುದಕ್ಕಾಗಿ ಜೀವಿಸ್ತಾ ಇದ್ದೇವೆ? ಆದರೆ ನೀನು ಕೊಡುವುದಕ್ಕೆ ಪ್ರತಿಫಲ ಸ್ವರ್ಗ ರಾಜ್ಯದಲ್ಲಿ ಉಂಟು. ಅದು ಹೇಳಿದ್ದು, ಬಡವನಿಗೆ ದಯೆ ತೋರಿಸುವವನು ದೇವರಿಗೆ ಸಾಲ ಕೊಡುವನು. ಅರ್ಥ ಆಯ್ತಲ್ಲ? ಬಡವರಿಗೆ ದಯೆ ತೋರಿಸುವವನು ದೇವರಿಗೆ. ಇಲ್ಲಿ ಜೀವಿಸುವಾಗ ನಾವು ಸಾಲ ಕೊಟ್ಟು ಬಿಡಬೇಕು ದೇವರಿಗೆ. ಎಷ್ಟು ಜನ ಸಿದ್ಧರಾಗಿದ್ದೀರಿ? ಎಷ್ಟು ಜನ ಸಿದ್ಧರಾಗಿದ್ದೀರಿ? ಇಲ್ಲಿ ಜೀವಿಸುವಾಗಲೇ ನಾವು ದೇವರಿಗೆ ಸಾಲ ಕೊಟ್ಬಿಡ್ಬೇಕು, ನಮ್ಮ ಡೆಪಾಸಿಟ್ ಹಾಕ್ಬಿಡ್ಬೇಕು, ಡೆಪಾಸಿಟ್ ಮಾಡಬೇಕು. ಎಷ್ಟು ಜನ ಸಿದ್ಧರಿದ್ದೀರಿ? ತೀರ್ಮಾನ ಮಾಡಿ. ಇದೊಂದು ಚಾನ್ಸ್, ಸ್ವರ್ಗೀಯ ಯಾತ್ರೆಯ ಗಿಫ್ಟ್, ಇವತ್ತಿನ ಗಿಫ್ಟ್. ಎಷ್ಟು ಜನ ಸಿದ್ಧರಾಗ್ತೀರಿ? ನಿಮ್ಮನ್ನ ಮಾತ್ರ, ನೀವು ಮಾತ್ರ ಅಲ್ಲ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಯಾರೇ ಇದ್ರೂ ಸಹ ಇದನ್ನು ಹೇಳಿಕೊಡಿ. ಶ್ರೇಷ್ಠಕರವಾದಂಥದ್ದು. ಸುಮ್ಮನೆ ದೇವರ ವಾಕ್ಯ ಎಂದು ಕೇಳಿ ಕುಳಿತುಕೊಳ್ಳುವಂಥದ್ದಲ್ಲ. ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ದೇವರ ವಾಕ್ಯವನ್ನು ನಮ್ಮ ಸ್ವಂತವಾಗಿಸಿಕೊಳ್ಳಬೇಕು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ವಾಕ್ಯ ಜೀವಂತ ವಾಕ್ಯ. ಹೀಗಿರುವ ನಾವು ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸುವ, ವಿಶ್ವದ ಜನತೆಗಾಗಿ ಪ್ರಾರ್ಥಿಸುವ, ನಮ್ಮ ಪರಿಸರಕ್ಕಾಗಿ, ನಮ್ಮ ಊರಿಗಾಗಿ ಪ್ರಾರ್ಥಿಸುವ. ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಕೊಡುವ ಮನಸ್ಸಿದ್ದರೆ ನಾವು ಕೊಡುವ, ದೇವರ ಮಹಿಮೆಗಾಗಿ ಕೊಡುವ, ಮತ್ತೊಬ್ಬರ ಹಸಿವಿಗಾಗಿ ಕೊಡುವ. ಈಗ ಬೇಕಾಗಿರೋದು ಮನುಷ್ಯನಿಗೆ ಹಸಿವಿಗೆ ಆಹಾರ, ಬಟ್ಟೆಯೋ ಅಥವಾ ಬೇರೆ ಯಾವುದೋ ವಸ್ತುಗಳಲ್ಲ, ಒದ್ದುಕೊಳ್ಳುವ ಕಂಬಳಿಯೋ ಅಲ್ಲ, ಭುಜಿಸುವ ಆಹಾರ. ಎಷ್ಟೋ ಜನಕ್ಕೆ ಆಹಾರವಿಲ್ಲದೆ ತತ್ತರಿಸ್ತಾ ಇದ್ದಾರೆ. ಅವರಿಗೆ ಆಹಾರ ಬೇಕು. ಪ್ರಾರ್ಥಿಸಿ, ಕೊಡುವ ಕೈಯುಳ್ಳವರಾಗಿರಿ, ದೇವರು ನಿಮಗೆ ಕೊಡುತ್ತಾರೆ. ಪ್ರತಿ ಕ್ಷಣಗಳಲ್ಲಿಯೂ ನಾವು ಕೊಡುವಂತಹ ಕರವುಳ್ಳವರಾಗಬೇಕು. ಅದರಿಂದ ಅದಕ್ಕೆ ಪ್ರತಿಫಲ ದೇವರು ಕೊಡುತ್ತಾರೆ ಎಂಬ ವಿಶ್ವಾಸ ನಮ್ಮಲ್ಲಿ ಇರಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಮನಸ್ಸಿನಲ್ಲಿ ಪವಿತ್ರ ಆತ್ಮರು ಹೇಗೆ ಪ್ರೇರಣೆಯನ್ನು ಕೊಡುತ್ತಾರೋ ಹಾಗೆ ನಿಮ್ಮ ಕಾರ್ಯಗಳನ್ನು ಮಾಡಿ ದೇವರು ನಿಮ್ಮನ್ನು ಏರಾಳವಾಗಿ ಆಶೀರ್ವದಿಸಲಿ. ಪ್ರಿಯರೇ, ಕೇಳುವಂತಹ ಸಂದೇಶಗಳನ್ನು ದಯವಿಟ್ಟು ಹಂಚಿಕೊಳ್ಳಿ. ಪ್ರಿಯರೇ, ಹಾಗೂ ಪ್ರತಿದಿನ ದೇವರ ವಾಕ್ಯ ಸಂಜೆಯ ಸಮಯದಲ್ಲಿ 3-4 ಗಂಟೆಯ ಸಮಯದಲ್ಲಿ ಲೈವ್, ಫೇಸ್ಬುಕ್ ಅಲ್ಲಿ ಲೈವ್ ಬರ್ತಾ ಉಂಟು. ಸೊ ಅದನ್ನು ಸಹ ನೋಡಿ. ದೇವರು ಕೊಡುವಂತಹ ವಾಕ್ಯಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ಬದಲಾವಣೆಗೆ ಕಾರಣವಾಗುತ್ತದೆ. ದೇವರು ಕೊಡುವಂತಹ ವಾಕ್ಯಗಳು, ಆ ವಾಕ್ಯಗಳನ್ನು ಧ್ಯಾನಿಸೋಣ. ಆ ವಾಕ್ಯದಲ್ಲಿ ಒಂದು ದಿನ ನಾವು ಕೇಳುವಂತಹ ವಾಕ್ಯಗಳಲ್ಲಿ ಒಂದು ವಾಕ್ಯವನ್ನ ನಾವು ತೆಗೆದುಕೊಂಡು ಚಿಂತಿಸಬೇಕು. ನನ್ನ ಬಗ್ಗೆ ದೇವರಿಗಿರುವಂತಹ ಒಂದು ಅಭಿಪ್ರಾಯ ಏನು, ನಾನೇನು ಮಾಡಬೇಕೆಂಬಂತಹ ಚಿಂತನೆಗೆ ನಾವು ಒಳಗಾಗಬೇಕು. ಅದರಿಂದ ದಯವಿಟ್ಟು ಎಲ್ಲರಿಗೂ ಹೇಳಿ, ಈ ಸ್ವರ್ಗೀಯ ಯಾತ್ರೆಯ ಲೈವ್ ಅನ್ನು ನೋಡ್ಲಿಕ್ಕಾಗಿಯೂ ಪ್ರತಿದಿನದ ಬೆಳಗಿನ ಜಾವದ ಈ ಶುಭ ಸಂದೇಶವನ್ನ, ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿಯೂ ಪ್ರೇರೇಪಿಸಿ. ಇದು ಅತಿ ಶ್ರೇಷ್ಠವಾದದ್ದು. ಕೊಡುವುದಕ್ಕಿಂತ ಹಣಕ್ಕಿಂತ ಶ್ರೇಷ್ಠವಾದದ್ದು ಇದು. ಹಣ ಒಂದು ರೀತಿ, ಹಸಿವು ಒಂದು ರೀತಿ. ಯಾಕೆ ಸ್ವಾಮಿ ಹೇಳ್ತಾರೆ, ಮನುಷ್ಯ ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರಾಡುವ ವಾಕ್ಯದಿಂದಲೂ ಜೀವಿಸುತ್ತಾನೆ ಎಂಬುದಾಗಿ. ರೊಟ್ಟಿಯಿಂದ ಮಾತ್ರವಲ್ಲ, ದೇವರಾಡುವ ವಾಕ್ಯದಿಂದ ಮಾತ್ರ. ಇವತ್ತು ನೀವು ಕೊಡ್ತೀರಿ ಅನ್ನೋದಾದ್ರೂ, ನಿಮ್ಮ ಕರಗಳಿಂದ ದಾನವನ್ನು ಕೊಡ್ತೀರಿ ಎಂಬುದಾದ್ರೂ, ಅದು ದೇವರ ವಾಕ್ಯದ ಶಕ್ತಿಯಿಂದ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ, ಬೇರೆ ಯಾವುದರಿಂದಲಿಲ್ಲ.
ಅದರಿಂದ ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ವಾಕ್ಯದಿಂದ ಸಾಧ್ಯ. ಅದರಿಂದ ಈ ವಾಕ್ಯವನ್ನು ಮೊದಲು ಕೊಡಿ. ರೊಟ್ಟಿಯಾಗಿ ಪ್ರತಿಯೊಬ್ಬರು ಪರಿವರ್ತನೆ ಹೊಂದುವಂತೆ, ಪ್ರತಿಯೊಬ್ಬರು ದೇವರನ್ನ ಕಂಡುಕೊಳ್ಳುವಂತೆ, ಪ್ರತಿಯೊಬ್ಬರು ದೇವರ ಆತ್ಮದಿಂದ ಹುಟ್ಟುವಂತೆ, ಆ ಬಾರ್ನಬನಂತೆ, ಆ ಪ್ರೋತ್ಸಾಹ ಪುತ್ರನಂತೆ, ಪ್ರೇಷಿತರಂತೆ, ಆ ಭಕ್ತ ವಿಶ್ವಾಸಿಗಳಂತೆ ಜೀವಿಸಲು ಪ್ರತಿಯೊಬ್ಬರಿಗೂ ನಾವು ಅವಕಾಶ ಕೊಡೋಣ. ಜೀವಿಸುವ ಸಂತರಾಗಲು ನಾವು ಪ್ರತಿಯೊಬ್ಬರಿಗೆ ಅವಕಾಶ ಕೊಡೋಣ. ಅದರಿಂದ ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಕೇಳಿ ಪರರಿಗೆ ಸಾರಿರಿ ಪ್ರಿಯರೇ. ಇದು ದೇವರ ವಾಕ್ಯ. ನಾವು ಕೊಡುವಂತಹ ದೇವರ ವಾಕ್ಯದ ಮೂಲಕವಾಗಿ ಎಷ್ಟೋ ಜನ ಪರಿವರ್ತನೆ ಹೊಂದುತ್ತಾರೆ, ದೇವರನ್ನ ಕಂಡುಕೊಳ್ಳುತ್ತಾರೆ. ದೇವರನ್ನ ಕಂಡುಕೊಳ್ಳುವಾಗ ಆ ಆತ್ಮ ನಮಗೆ ಆಶೀರ್ವಾದವಾಗಿರುತ್ತದೆ. ಆ ರಕ್ಷಣೆ ಹೊಂದಿದಂತಹ ಆತ್ಮದ ಮೂಲಕವಾಗಿ ದೇವರು ನಮ್ಮನ್ನ ಬೋನಸ್ ಸಮೇತವಾಗಿ ಕೊಟ್ಟು ನಮ್ಮನ್ನು ಆಶೀರ್ವದಿಸ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.